ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ 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 ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ 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 ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಸದಾವ ಕಾಲದಲ್ಲಿ ಕಾರತಕ್ಕಂಥ ದುಃಖವನ್ನು ಹೊರಗೋಡಿಸಿ ಪರಮ ಶಾಂತಿಯನ್ನು ಕರುಣಿಸಿರುವಂಥ ಗುರುವಿನ ಗುರು ಪರಮ ಗುರುವಿನ ಪಾದಪದ್ಮಗಳನ್ನು ನನ್ನ ಮಕ್ಕಳ ಮೇಲೆ ಕೂತುಕೊಂಡು ಕಾರ್ಯಕ್ಕೆ ಕಾರಣೀಭೂತರಾಗಿರುವಂಥ ಮುಂಡಗನೂರಿನಲ್ಲಿ ಇವಾಗಿ ನೆಲೆಸಿರುವಂಥ ಪರಮ ಪೂಜ್ಯ ಶ್ರೀ ಗುರು ಮಾವಿಂದರಾಯರನ್ನು ಮೊದಲು ಮಾಡಿಕೊಂಡು ಈ ಶ್ರವಣ ತಿಂಗಳಲ್ಲಿ ಶ್ರವಣ ಮಾಡುತ್ತಾ ಬಂದಿರುವಂಥ ಯಾವತ್ತು ಮುಂಡಗನೂರಿನ ಗುರು ಹಿರಿಯರಿಗೂ ಗುರು ಮಾತೆಯರಿಗೂ ಸಕಲ ಧರ್ಮದ ಭಕ್ತರಿಗೂ ಅನಂತ ಕೋಟಿ ಶರಣಾರ್ಥಿಗಳು. ಇದನ್ನ ಆತ್ಮೀಯ ಬಂಧುಗಳೇ, 13ನೇ ದಿವಸದ ಪ್ರವಚನ ಇದು. ಶ್ರೀ ಮಹಾವೀರರಾಯರ ಆಲಮತ ಪುರಾಣದ
ಆಧ್ಯಾತ್ಮಿಕ ಪ್ರವಚನ. ಇವತ್ತಿನ ವಿಷಯ ಯಾವುದು ಅಂತ ಕೇಳಿದ್ರೆ ದೈತರನ್ನ ಸಂಹಾರ ಮಾಡೋದು. ದೈತರನ್ನ ಸಂಹಾರ ಮಾಡಬೇಕಾದ್ರೆ ದೈತರನ್ನ ಹೊಡೆಯಲಾಕ ಆಯುಧಗಳು ಬೇಕು. ಅದಕ್ಕಿಂತ ಮುಂಚೆ ಈ ಪುರಾಣಕ್ಕೆ ಆಧಾರವಾಗಿಟ್ಟುಕೊಂಡು ಹೇಳುವ ವಾಕ್ಯ ಯಾವುದು, ಮಾತ ಯಾವುದು, ಆ ಶ್ಲೋಕ ಯಾವುದು ಅಂತ ಕೇಳಿದ್ರೆ ಶ್ರೀಮಾನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈಯಲ್ಲಿ ಪದ್ಧತಿ ಎಂಬ ಶಾಸ್ತ್ರದಲ್ಲಿ ಬರೀತಾರೆ. ಶರಣ ಜನರ ಸದ್ದು ಹೃದಯ ನಳಿನದೋಳು ಪರಿಶೋಧಿಸುತ್ತಿರುವುದು ನಿನ್ನ ಪಾದ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಉಪದೇಶ ಮಾಡ್ತಾನೆ. 7ನೇ ಶ್ಲೋಕ ಮತ್ತು 8ನೇ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮ ಇರುವುದಿಲ್ಲವೋ, ಅಧರ್ಮ ಹೆಚ್ಚಾಗಿರ್ತದೋ, ಆ ಅಧರ್ಮವನ್ನು ನಾಶ ಮಾಡುವುದಕ್ಕಾಗಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಯುಗ ಯುಗಗಳಲ್ಲಿ ನಾನು ಅವತರಿಸಿ ಬರುತ್ತಾ ಇದ್ದೀನಿ ಅಂತ ಕೃಷ್ಣ ಅರ್ಜುನನ ಕುರಿತು ಉಪದೇಶ ಮಾಡ್ತಾನೆ. ಇಲ್ಲಿ ಶಿವಸಿದ್ಧ ವೀರಲಿಂಗೇಶ್ವರರ ಅವತಾರ ಆಗ್ಯದ. ಯುಗ ಯುಗಗಳಲ್ಲಿ ಅವತಾರ ಮಾಡುತ್ತಾ ಬಂದಿರುವಂತಹ ಶ್ರೀಗಳು ವೀರಲಿಂಗೇಶ್ವರ ಅವತಾರ ಆಗಿದೆ. ಆ ಅವತಾರ ಯಾರಿಗೋಸ್ಕರವಾಗ್ಯದ ಅಂತಂದ್ರ ದುಷ್ಟರನ್ನ ನಾಶ ಮಾಡುವುದಕ್ಕಾಗಿ, ಶ್ರೇಷ್ಠರನ್ನ ಪರಿಪಾಲನೆ ಮಾಡುವುದಕ್ಕಾಗಿ, ಅಧರ್ಮವನ್ನ ತೆಗೆದ ಹಾಕುವುದಕ್ಕಾಗಿ, ಧರ್ಮವನ್ನ ಸ್ಥಾಪನೆ ಮಾಡುವುದಕ್ಕಾಗಿ ವೀರಲಿಂಗ ಗುರುವಿನ ಜನನ ಆಗ್ಯದ. ಏನು ವೀರಲಿಂಗ ಗುರು ಅಂತಂದ್ರೆ ಶಿವನ ಸನಗ ಅಂದ್ರೆ ಪತ್ರ ಓದಿ ನೋಡಿ ಮುಂಗಿ ಪಟ್ಟಣಕ್ಕೆ ಹೋಗ್ಬೇಕಾಗ್ತದ. ಹೇಳಿ ಮುಂಗಿ ಪಟ್ಟಣ ಅಂತ ಕರೀತಾರ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಅದ. ಇವತ್ತಿನ ಅದೊಂದು ತಾಲೂಕು. ಅಲ್ಲೇ ಅಕ್ಕವ್ವ ಮತ್ತು ಮಾಯವ್ವ ವೀರಲಿಂಗೇಶ್ವರ ಹೊರಟ ನಿಂದಿರ್ತಾರ. ವೀರಲಿಂಗೇಶ್ವರ ಹೇಳ್ತಾನ, ಅಕ್ಕ ನೀವ್ಯಾಕೆ ಕಷ್ಟ ಬೀಳ್ತೀರಿ, ನೀವು ನಿಮ್ಮ ಊರಿಗೆ ಹೋಗ್ರಿ. ಯಾಕೆ ನಾವು ಹೊತ್ಕೊಂಡು ನಿಂತಿದ್ದೀವಿ, ನೀನು ಅಂತ ಕೇಳಿದ್ರು ಯಾಕೆ ಏನು ನಾವು ಬಾರ ಅಲ್ವಾ? ನಮ್ದು ಏನು ಓದಿಲ್ಲ ಈ ಕೆಲಸ. ಅವತ್ತು ಕುರಿ ಇಲ್ಲೇ ದಿನಗಳನ್ನೇ ಇಲ್ಲೇ ಹೊಡ್ಕೊಂಡು ಬಂದು ಚೆನ್ನಾಗಿ ಹಿರಿಯಾಗ ಬಪ್ಪಾನ ಬೇಸ್ತಿಂದ ಹೊಡ್ಕೊಂಡು ಕೊಟ್ಟಿವಿ. ನಮ್ ಕೆಲಸ ಅದೇನಲ್ಲ. ನೀ ಏನ್ ಮಾಡ್ತಿಲ್ಲ, ನೀನು ಬೆನ್ ಹಾಕ್ತಿ, ನಿನಗೆ ಪ್ರೋತ್ಸಾಹ ಕೊಟ್ಟು ಉತ್ತಮ ಕಾರ್ಯ ಮಾಡೋದಕ್ಕೆ ನಾವು ಅಷ್ಟು ಬೆಂಬಲ ಆಗ್ತೀವಿ, ನಾವು ಬರ್ತೀವಿ ನಿನ್ನ ಜೊತೆಯಲ್ಲಿ ಅಂತ ಅಕ್ಕಂದಿರ ಹೇಳ್ತಾರೆ. ಈ ಸುದ್ದಿ ಶಿವ ಪೂಜಾರಿಗಳನ್ನ ಮುಗಿಸಿಕೊಂಡಂತ ದೇವರಿಗೆ ಬಪ್ಪನಿಗೆ ದಿವ್ಯ ಜ್ಞಾನದಿಂದ ಗೊತ್ತಾಗ್ತದೆ. ನನ್ನ ಗುರು ಓಡ್ಬಿಟ್ಟು ಹೊಂಟಾನ, ನಾ ಇಲ್ಲೇ ಇದ್ರೆ ವ್ಯರ್ಥ ಆಗ್ತದ. ಅವನ ಕಾರ್ಯಕರ್ತ ಮಹತ್ವದ ನಾನು ಗುರು ಸೇವೆ ಮಾಡಿಕೊಂಡು ಗುರುವಿಗೆ ಏನಾದರೂ ಅನುಕೂಲ ಮಾಡಿಕೊಂಡು ನಾನು ಹೋಗ್ಬೇಕಂತ ಓಡ್ಕೋತ ಬರ್ತಾನ. ಗುರುದೇವ ನೀವು ಬಿಟ್ಟು ಹೊಂಟ್ರಿ, ನಾ ಇನ್ನು ಇಲ್ಲಿ ಊರಾಗ ಇರಂಗಿಲ್ಲ, ನೀವು ಎಲ್ಲೆಲ್ಲಿ ಹೋಗ್ತಿಲ್ಲ ಅಲ್ಲೆಲ್ಲಿ ನಾ ಬರೋಣ ಅಂದ. ಬೇಡ ಕಷ್ಟ ಆದ್ಮೇಲೆ ಇಲ್ಲ ಗುರುದೇವ ನಾನು ಬರಲೇಬೇಕು ಅಂತ ದೇವರಿಗೆ ಬರ್ತಾನ. ಹೆಚ್ಚು ಬರ್ತಾನ ಗುರುವಿನ ಜೊತೆಯಲ್ಲಿ. ಯಾಕೆ ಬರ್ತಾನ ಅಂದ್ರೆ ತಿರ್ಕಾಲ ಜ್ಞಾನಿ ಇರ್ತಾನ, ಅವನಿಗೆ ಗೊತ್ತಿರ್ತದ. ಅದು ಮುಂದೆ ನೋಡ್ರಿ ನೀವು ಎಷ್ಟು ಮಜಾ ಅದ, ಎಷ್ಟು ಚೆನ್ನಾಗಿದೆ ನೋಡ್ರಿ.
4 ಜನ ಕೂಡಿ ಮುಂಗಿ ಪಟ್ಟಣಕ್ಕೆ ಬರ್ತಾರ. ಮುಂಗಿ ಪಟ್ಟಣದಲ್ಲಿ ಒಂದು ಮರದ ನೆರಳಿನಲ್ಲಿ ಒಂದು ನೀರಿನ ಹತ್ರ ಅಲ್ಲಿ ಆರಾಮಾಗಿ ಕುಳಿತುಕೊಂಡಿರ್ತಾರ. ಉಳಿದವರೆಲ್ಲ ನಿದ್ರಿ ಹೋಗಿರ್ತಾರ. ಅಲ್ಲಿ ನೀರಿಗೆ ಅಂತ ಒಬ್ರು 4-5 ಮಂದಿ ಹೆಣ್ಮಕ್ಳು ನೀರಿಗೆ ಬರ್ತಾರ, ಮಾತಾಡ್ಕೊತ ಬರ್ತಾರ. ಏನಂತ, ನಮ್ಮ ಊರ ರಾಜನಿಗೆ ಕುಷ್ಠ ರೋಗ ಹತ್ಯದ, ನಾಡಿನಲ್ಲಿ ಇರ್ತಕ್ಕಂಥ ವೈದ್ಯರನ್ನೆಲ್ಲ ಕರೆಸಿ ಗುಣ ಮಾಡಿದ್ರು, ಆಗಲಿಲ್ಲ. ಏನು ಇವತ್ತು ಸಾಯ್ತಾನೋ, ಏನು ನಾಳೆ ಸಾಯ್ತಾನೋ, ಏನು ಇವತ್ತು ಸಾಯ್ತಾನೋ, ಏನು ನಾಳೆ ಸಾಯ್ತಾನೋ ಗೊತ್ತಿಲ್ಲ. ಅವನ ಮಗಳಿಗೆ ಬೆನ್ನ ಬೇತಾಳ ಯಾರು ಕೂತ್ಕೊಂಡದ. ಯಾರು ನಮ್ಮ ರೋಗ ನಿವಾರಣೆ ಮಾಡ್ತಾರೋ ಅವರಿಗೆ ನಾನು ಮಗಳ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವನಿಗೂ ಒಂದು ವಿಚಾರ. ಬದೇ ವೈದ್ಯರಿಂದ ಆ ಕಾರ್ಯ ಆಗಲಿಲ್ಲ, ಗುಣವಾಗಲಿಲ್ಲ. ಹೆಣ್ಮಕ್ಳಿಂದ ಮಾತಾಡುವಾಗ ಬೀರಲಿಂಗೇಶ್ವರ ಕೇಳಿಸ್ಕೊತಾನ. ಅವಾಗ ಹೇಳ್ತಾನ ಹೆಣ್ಮಕ್ಳಿಗೆ, ತಾಯಿಯರೇ ನಾನು ಕರ್ಕೊಂಡು ಅಲ್ಲಿ ನಡೆಯಲಿ ಅಂತ. ಯಾಕೆ ಅಂತಂದ್ರ ನಿಮ್ಮ ರಾಜ ಅಷ್ಟು ಉತ್ತಮ ರಾಮ ಇಂದು ನಾಳೆ ಸಾಯ್ತಾನ ಅಂತೀರಿ, ನಿಮ್ಮ ರಾಜ ನೋಡಿ ನಾನು ನೋಡ್ಬೇಕಂತೀನಿ, ಕರ್ಕೊಂಡು ನಡೆಯಲಿ ಅಂತಂದಾಗ ಅವಾಗ ಹೆಣ್ಮಕ್ಳು ಬಹಳ ಚಂದ ಹೇಳ್ತಾರ, ನೀವ್ಯಾಕೆ ಅಲ್ಲಿಗೆ ಬರ್ತೀರಿ, ದೇವತಾ ಪುರುಷರು ಋಷಿ ಮುನಿಗಳಿದ್ದಂಗಿದ್ದೀರಿ, ಸಿದ್ಧರಿದ್ದಂಗಿದ್ದೀರಿ, ಮಹಾತ್ಮರಿದ್ದಂಗಿದ್ದೀರಿ, ಸಾಧುರಿದ್ದಂಗಿದ್ದೀರಿ, ಅಂತ ರೋಗದಲ್ಲಿ ಬಂದು ನೀವ್ಯಾಕೆ ತ್ರಾಸ ತಗೋತೀರಿ? ಇಲ್ಲ, ನಾನು ನೋಡ್ಬೇಕು. ಯಾಕಂದ್ರೆ ಕರುಣೆ ಉಳ್ಳವು. ಈ ದಿವಸ ಕೇಳಿದ್ರೆ ನಾನು ಕರುಣವೀರಲಿ ಜೀವರು ಅಂತ. ಹಂಗ ಎಲ್ಲಾ ಜೀವಿಗಳಲ್ಲಿ ಎಲ್ಲಾ ಮಾನವರಲ್ಲಿ ಕರುಣೆ ಉಳ್ಳವರಾಗಿದ್ರು ಬೀರಲಿಂಗೇಶ್ವರ. ಅವಾಗ ಕರ್ಕೊಂಡು ಹೋಗ್ತಾರ. ಒಳಗಿರೋರ್ನ ಹೊರಗೆ ಹಾಕಿರ್ತಾವ, ಒಳಗೆ ಹೋಗ್ತಾರೋ ಮಂಚದ ಮೇಲೆ ಹಾಕಿರ್ತಾರೋ. ಬೀರಲಿಂಗ ಕನ್ನ ಆಡಿಸಿ ನೋಡ್ತಾನ ಅವನ ಪರಿಸ್ಥಿತಿ. ಈಗ ಇನ್ನೊಂದಿಷ್ಟು ನಿಂತು ಪ್ರಾಣ ಹಾರಿ ಹೋಗುವಂತ ಸಂದರ್ಭಗಳು. ಅವನ ಮಗಳ ಬೆನ್ನ ಬ್ಯಾಟ ಬ್ಯಾನಿಯಿಂದ ನೆರಳಕೋತ ಕೆಂಪುಕೋತ ಉಗುಳ್ಕೋತ ಅವಳು ಕೂಡ ಸಾವಿನ ದಾರಿಯನ್ನ ಕಾಯ್ತಾ ಇದ್ರು. ನನಗೆ ಸಾವು ಬರ್ತದ, ನನ್ನ ಪ್ರಾಣ ಹಾರಿ ಹೋಗ್ತದ, ನಮ್ಮ ಅಪ್ಪಂದು ಹೋಗ್ತದ ಅಂತ ಈ ವಿಚಾರದಾಗ ಅವಳಿದ್ರು. ಹೊರಮನೆಯ ಸಾಧನಾಗಿರುವಂತಹ ಜಗದ್ಗುರು ಶ್ರೀ ಬೀರಲಿಂಗ ದೇವರು ಆ ಗ್ರಹದೊಳಗೆ ಪ್ರವೇಶ ಆಗಿ ಮಂಚದ ಮೇಲೆ ಕುಂತ ಆ ಕೇಸರಾಜ ಅರಸನ ಮುಖದ ಮ್ಯಾಲ ತಲೆ ಮ್ಯಾಲ ಹಸ್ತ ಇಟ್ಟು ಮೈಯೆಲ್ಲ ಸವರ್ತಾನ. ಬಂಗಾರ ಗುರುತನ್ನ ಎಲ್ಲಾ ಕಡೆ ಬರೀತಾನ. ಅವನ ಮಗಳಿಗೂ ಅದೇ ರೀತಿ ಬಂಡಾರವನ್ನು ಹಚ್ಚಿ ಅದೇ ರೀತಿ ಬಂಡಾರದಿಂದ ಗುಣವಾಗಲಿ ಅಂತ ಗುರುವಿನ ನಾಮಸ್ಮರಣೆ ಮಾಡಿ ಅದನ್ನು ಹಚ್ಚತಾನ. ಅವಾಗ ಸಾಯಬೇಕನ್ನವರು ಎದ್ದುಕೊಂಡಿರ್ತಾರ ಇಬ್ರು. ಎದ್ದು ಕೂತಾಗ ರಾಜ ಮಗಳನ್ನು ನೋಡಿ ಬಹಳ ಖುಷಿಯಾದ. ನನ್ನ ಮಗಳು ಗುಣಮುಖಿಯಾದಳು, ಈ ಪುಣ್ಯಾತ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು, ನನ್ನ ಪ್ರಾಣ ಉಳಿಸಿದ ಪ್ರಾಣನಾಥನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು, ಈ ರಾಜ್ಯದಲ್ಲಿ ರಾಜ್ಯವನ್ನ ಅವನಿಗೆ ದಾರಿ ಎರಿಬೇಕು ಅಂತ ಆ ವಿಚಾರದಲ್ಲಿದ್ದ. ನಮಗ ಪ್ರಾಣ ದಾನವನ್ನು ಮಾಡಿದ್ದೀರಿ, ನಮ್ಮ ಪ್ರಾಣವನ್ನು ಉಳಿಸಿದ್ದೀರಿ, ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನ, ನಿಮಗೆ ಎಷ್ಟು ದೀರ್ಘದಂಡ ಮತ್ತು ನಮಸ್ಕಾರವನ್ನ ಹಾಕಿದ್ರು ಕಡಿಮೆನ, ನಮ್ಮ ಉಸಿರು ಇರುವವರೆಗೆ ನಿಮ್ಮ ಗುಣಗಾನ ಮಾಡಿದ್ರು ಕಡಿಮೆ ಐತಿ. ಹೇ ಗುರುನಾಥ, ನೀವು ಇಲ್ಲ ಅನ್ನೋದು ನನ್ನ ಮಗಳನ್ನು ಮದುವೆ ಆಗಬೇಕು ಅಂದ್ರೆ. ಅವಾಗಂದ ಬೀರಲಿಂಗೇಶ್ವರ, ನೋಡಪ್ಪ, ಮದುವೆ ನಮ್ಗೆ ಈಗಾಗಲೇ ಆಗಿದೆ, ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಇಲ್ಲಿ ಇರ್ಲಾಕ ನಾ ಬಂದೀನಿ. ನಿನ್ನ ರೋಗ ಯಾಕೆ ನಿವಾರಣೆ ಮಾಡಕ್ ಬಂದೀನಿ ಅಂತ ತಿಳ್ಕೊ. ನಿನ್ನ ಮಗಳ ರೋಗ ಯಾಕೆ ನಿವಾರಣೆ ಮಾಡ್ಕೊಳಕ್ ಬಂದೀನಿ ಅಂತ ತಿಳ್ಕೊ. ನಿನ್ನ ಮಗಳನ್ನ ಪ್ರತಿ ಮದುವೆ ಆಗ್ತೀನಿ, ನಾ ಇಲ್ಲಿ ಇರ್ಲಾಕ್ ಬಂದಿಲ್ಲ. ನನಗ ನಿನ್ನ ಮಗಳನ್ನ ಕೊಡುವ ಬದಲಿ ನಾನು ಹೇಳುವ ವಸ್ತುಗಳ ಕೊಟ್ರೆ ಸಾಕು. ಅದೇನ್ರಿ ಅಂದ. ನೋಡಪ್ಪ, ಕಂಚ, ತಾಮ್ರ, ಹಿತಾಳಿ, ಬಂಗಾರ, ಬೆಳ್ಳಿ, ಉಕ್ಕ, ತಾಮ್ರ, ಇವು 7 ಲೋಹಗಳು. ಇವು ಒಂದೊಂದು ಸೇರದಂತೆ ಅಂದ್ರೆ ಒಂದೊಂದು ಕೆಜಿ ಅಂತೆ
ಇವುಗಳನ್ನೆಲ್ಲ ಕೂಡಿಸಿ 3 ಸೀಮಿ 3 ನದಿ ಕಲ್ಲ ಡಬ್ಬಿ ಮ್ಯಾಲ ಕುಲುಮಿ ಮ್ಯಾಲ ಇಟ್ಟಿದ್ದನ್ನು ಕರಗಿಸಬೇಕು. ಅಲ್ಲೇ ವಾಯುಗಂಗಾ ಪಂಚಗಂಗೆ ಕಾಶಿಲಿಂಗ ಎಂಬ ಶಸ್ತ್ರ ತಯಾರಾಗಬೇಕು. ಈ 3 ವಸ್ತುವನ್ನು ಕೊಡು, ಇದನ್ನು ಬಿಟ್ಟು ಮತ್ತೇನು ಯಾರಲ್ಲ. ಆಯ್ತಪ್ಪ, ನೋಡು, ಇದನ್ನ ಮಾಡಬೇಕು, ಬಹಳ ಜಾಗ್ರತೆಯಿಂದ ಮಾಡಬೇಕು. ರವಿವಾರ ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಗೆ ಒಂದು ಉಳಿದಾರು ಸಹಿತ ಇರಲಾರ್ದಂಗ ದಿಗಂಬರಾಗಿ, ಮಡಿಯಿಂದ ದಿಗಂಬರಾಗಿ ಈ ವಸ್ತುವನ್ನು ಮಾಡಬೇಕು. ಬಾಯಿ ಅಕ್ಷರ ನಾ ಮಾಡಿ ಬರ್ತೀನಿ ಅಂತ ಹೇಳಿ ಅಕ್ಕಂದಿರ ಕಡೆ ಬಂದು ಕುಳಿತುಕೊಳ್ತಾನೆ. ಇವರಿಗೆ ಕೇಶವರಾಜ ಅರಸ ತಮ್ಮ ಊರಲ್ಲಿ ಇರತಕ್ಕಂಥ, ತಮ್ಮ ಪಟ್ಟಣದಲ್ಲಿ ಇರತಕ್ಕಂಥ ಕಂಬಾರ ಕಾಳನ್ನು ಕರೆದು ಮತ್ತ ಈ ಆಯುಧಗಳ ಇದನ್ನು ತಗೊಂಡು ಪಂಚಗಂಗಿ ವಾಯುಗಂಗಾಳ ಕಾಶಿಲಿಂಗ ಶಸ್ತ್ರವನ್ನ ಮಾಡಿ ಕೊಡು ಅಂತ ಇವರವಾಗಿ ಹೇಳ್ತಾನೆ. ಯಪ್ಪ, ಇದನ್ನ ಹೆಂಗ ಮಾಡೋದು? ನೀ ಮಾಡ್ಲಿಲ್ಲ ಅಂದ್ರೆ ನಿನಗೆ ಭಾಷೆ ಕೊಡ್ಬೇಕಾಗ್ತದ. ನಿನಗೆ ಎಷ್ಟು ಬೇಕಷ್ಟ ಕುರ್ತ ತಿನ್ನುತ್ತಾನ ಅಂದ್ರೆ ನಿನ್ನ ಮಕ್ಕಳು ಮರಿ ಮಕ್ಕಳು ತಿಂದ್ರು ಸಾಧ್ಯವಾದ ಅಷ್ಟು ಆಸ್ತಿ ಕೊಡ್ತೀವಿ ನಿನಗ. ಮತ್ತ ಇದು ಲೋಕಕ್ಕೆ ಸತ್ತು ವಿನಿಯೋಗ ಆಗಬೇಕು, ಲೋಕಕ್ಕೆ ಮತ್ತು ಉಪಕಾರ ಆಗುತ್ತದೆ. ಜಗತ್ತಿನಲ್ಲಿ ನನ್ನ ಬ್ಯಾನಿಯನ್ನ ನಿವಾರಣೆ ಮಾಡಿರ್ತಕ್ಕಂಥ, ನನ್ನ ರೋಗವನ್ನು ನಿವಾರಣೆ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರು ಇಷ್ಟ ಕೇಳ್ಯಾನ. ಯಾವ ಆಸ್ತಿ ಕೇಳಿಲ್ಲ, ಬೆಳ್ಳಿ ಕೇಳಿಲ್ಲ, ಬಂಗಾರ ಕೇಳಿಲ್ಲ, ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ. ಮಗಳನ್ನು ಕೊಟ್ಟು ದಾನ ಮಾಡಿ ದಾರಿಯಾಗಿತ್ತು ಅಂದ್ರೂ ಅದನ್ನು ಕೇಳಿಲ್ಲ. ಈ 3 ವಸ್ತು ಕೇಳ್ಯಾನ, ಇದನ್ನು ಸರಿಯಾಗಿ ನೀವು ಮಾಡಿಕೊಡು ಅಂತ ಹೇಳ್ತಾನೆ. ಅವ್ ಭಯಪಟ್ಟ. ಆಯ್ತಪ್ಪ, ಮಾಡಿಕೊಡ್ತೀನಿ ಅಂತ ಹೇಳಿ ತಗೊಂಡು ಹೋದ. ರವಿವಾರ ಅಮಾವಾಸ್ಯೆ ರಾತ್ರಿ 12 ಗಂಟೆಗೆ ತನ್ನ ಕುರ್ಮಿಯನ್ನ ಅಲ್ಲಿ ನಿರ್ಮಿಸಿಕೊಂಡು ಕಾರ್ಯವನ್ನು ಆರಂಭ ಮಾಡಿ ತನ್ನ ಕೆಲಸವನ್ನ ಆರಂಭ ಮಾಡಿ ಹೇಳಿ ಫೋನು ಆಮೇಲೆ ಮಾತಾಡ್ತದಪ್ಪ, ಫೋನು ಆಮೇಲೆ ಮಾತಾಡ. ಕಂಬಾರ ಕಾಳನ್ನ ತನ್ನ ಕುರ್ಮಿಯನ್ನ ಹೂಡಿ ಆ 7 ಧಾತುಗಳನ್ನ, 7 ವಸ್ತುಗಳನ್ನ ಏನು ಕೊಟ್ಟಿದ್ರಲ್ಲ, ಬೆಳ್ಳಿ, ಬಂಗಾರ, ಉಕ್ಕ, ತಾಮ್ರ, ಪಿತಾಳಿ, ಈ 7 ವಸ್ತುಗಳನ್ನ ತನ್ನ ಕುಲ್ಮಿಯಲ್ಲಿ ಕರಗಿಸಿ ಮ್ಯಾಲ ಗಣ್ಣ ತಗೊಂಡು, ಇನ್ನೊಂದು ಏನು ಅಸ್ತ್ರ ಐತಲ್ಲ, ಸುತ್ತಿಗೆ ದೊಡ್ಡದು ತಗೊಂಡು ಕೇಳಿ ಮ್ಯಾಲ ಎತ್ತಿ ಕಲ್ಲು ಹೊಡಿತಿರ್ತಾರ ನೋಡಿ ಬಂಡಿ, ಹಂಗ ಎತ್ತಿ ಹೊಡಿತಿದ್ದ. ಅದು ಅದಕ್ಕೆ ತಾಯಿ ಮ್ಯಾಲ ಬರ್ತಿತ್ತು, ಅದಕ್ಕೆ ಹೊಂದಾಣಿಕೆ ಆಗ್ತಿದ್ದಿಲ್ಲ, ಅದು ಕೊಡ್ತಿದ್ದಿಲ್ಲ. ಅವ್ ಹೊಡೆದ ಏಟ ಅದ್ರ ಮ್ಯಾಲ ಬಿದ್ದು ಕೂಡ ಚೆಂಡ ಕೊಡದಾಗ ಮ್ಯಾಲ ಬರ್ತಿತ್ತು. ಅವ ಹೊಡೆದ 1 ವರ್ಷ ನಾವು ಹೊಡೆದ್ರು, ಅದೇನ ಕರೆಗವಾಗಲು, ಅದೇನು ತುದಿಯಲ್ಲಿ ಏಟು ಬಿದ್ದದ್ದು, ಅದಕ್ಕೆ ಮತ್ತ ಅದು ತಯಾರಾಗಲು ಬಹಳ ಚಿಂತೆಗೊಳಗಾದ. ಬೀರಲಿಂಗೇಶ್ವರ ನಿಂತ್ಕೊಂಡು ನೋಡಿದ. ರವಿವಾರ ಅಮಾವಾಸ್ಯೆ ಹೋಗ್ತದ. ರವಿವಾರ ಅಮಾವಾಸ್ಯೆ ಹೋಯ್ತು ಅಂತಂದ್ರೆ ಮುಂದೆ ರವಿವಾರ ಅಮಾವಾಸ್ಯೆ ಬರೋ ತನಕ ನಾ ಕಾಯಬೇಕಾಗ್ತದ. ಯಾಕಂದ್ರೆ ಬ್ಯಾರೆ ಅಮಾವಾಸ್ಯೆಗಳಲ್ಲಿ, 12 ಅಮಾವಾಸ್ಯೆಗಳಲ್ಲಿ 11 ಅಮಾವಾಸ್ಯೆ ಮಾಡುವಂಗಿಲ್ಲ. ಯಾವತ್ತ ರವಿವಾರ ಅಮಾವಾಸ್ಯೆ ಬರ್ತದಲ್ಲ ಆವತ್ತ ಈ 5 ಮಾಡಬೇಕು. ಅದಕ್ಕೆ ವಿಚಾರ ಮಾಡಿದ, ಈ 5 ಆಗಂಗಿಲ್ಲ, ನನಗೆ ಇವ್ರು ಕೊಡಂಗಿಲ್ಲ, ರವಿವಾರ ಅಮಾವಾಸ್ಯೆ ಹೋಗ್ತದ, ಮುಂದೆ ನನಗೆ ಈ ವಸ್ತುಗಳು ಸಿಗಂಗಿಲ್ಲ ಅಂತ ದಿಗ್ಭ್ರಮೆ ಚಿಂತೆಯಲ್ಲಿ ಇರ್ತಾನ. ಚಿಂತೆ ಬಿಡಿಸೋದಕ್ಕೆ ದೇವರಿಗೆ ಬಪ್ಪನ ಅಲ್ಲಿ ಬಂದಿರ್ತಾನ. ದೇವರಿಗೆ ಬಪ್ಪನ ಅಂದ್ರೆ ಮಾಲೀಕರೇನ ಆನೆ ಅವತಾರ ಅಲ್ಲಿ ಬಂದಿರ್ತಾನು. ಬಂದ ಕೇಳಿ ಗುರಿಗೆ ಹೇಳ್ತಾನ, ಗುರುನಾಥ ಚಿಂತೆ ಮಾಡಬೇಡ, ವಿನಾಕಾರಣ ಚಿಂತೆ ಮಾಡಬೇಡ. ನಿನ್ನ ಚಿಂತೆ ಬಿಡಿಸೋದಕ್ಕಾಗಿ ನೀ ಬ್ಯಾಡ ಅಂದ್ರು ಚಂದನಗಿರಿಯಿಂದ ನಿನ್ನ ಬೆಳೆ ಹತ್ತಿ ಓಡಿ ಬಂದಿದ್ದೀನಿ, ನನಗೆ ಗೊತ್ತಾಗೆ ಬಂದಿದ್ದೀನಿ ಇದು ಆಗೋಲ್ಲ ಅಂತ. ನಿನ್ನ ದುಃಖವನ್ನ, ಅವಳ ದುಃಖವನ್ನ ನಿವಾರಣೆ ಮಾಡ್ತೀನಿ. ಗುರುನಾಥ, ನಿನ್ನ ಸಲುವಾಗಿ ನನ್ನ ಪ್ರಾಣ ಪದಕ್ಕಿಡ್ತೀನಿ ಅಂದ ದೇವರಿಗೆ ಬಪ್ಪನ್ನ. ಬೇಡಪ್ಪ, ನಿನ್ನ ಪ್ರಾಣ ಹೋಯ್ತು ಅಂದ್ರೆ ನಾನೇನು ಮಾಡ್ಲಿ, ಉತ್ತಮ ಶಿಷ್ಯನ ಕಳ್ಕೊಂಡಾಗ ಆಗ್ತದೆ. ಮುಂದೆ ನಿನ್ನ ಕಾರ್ಯಗಳ ಬಹಳ ಯಪ್ಪ, ನಿನ್ನ ಸೇವೆ, ನಿನ್ನ ಕಾರ್ಯಗಳು ಮಾಡಬೇಕು. ಮತ್ತೊಂದು ಅವತಾರ ಕೊಟ್ಟು ಹೇಳ್ತಿರ್ತಾರ ನಮ್ಮ ಮಾಡುವಿಕೆಯಲ್ಲಿ ಹಿರಿಕರು ಹೇಳ್ತಾರ,
ಸತ್ಯ ಧರ್ಮದ ಸತ್ತಾರ ಬೇಡ ಮತ್ತೊಂದು ಯೋಗದಾಗ ಹುಟ್ಟ್ಯಾರ ಏನು ಬಹಳ ಸತ್ಯವಾಗಿ ಈ ಪದ್ಯನ ಸದುಪಯೋಗ ಮಾಡ್ತಾರೆ. ನಾನು ನನ್ನ ಪ್ರಾಣವನ್ನು ಪರಕಿಡ್ತೀನಿ. ಈ ಮೂರು ವಸ್ತುಗಳು ನಿರ್ಮಾಣ ಆಗ್ತಾವು. ನಮ್ಮ ನಿಮ್ಮ ಭೇಟಿ 36 ವರ್ಷದ ನಂತರ ಬಿಲ್ವಾಡ ಪಟ್ಟಣದಲ್ಲಿ ಜಲಮಾಯಿ ಕೆರೆಯಲ್ಲಿ ಅರ್ಥಾತ್ ಮುಂದೆ ಇನ್ನೊಂದು ಅವತಾರ ಎಲ್ಲಿ ದೋಣಿ ಹೆಗ್ಗೇರಿ ಕೆರೆಯಲ್ಲಿ 36 ವರ್ಷದ ನಂತರ ನನ್ನ ನಿನ್ನ ಭೇಟಿ ಅಂತ ಅವ ಎತ್ತಿ ಹೊಡಿತಿದ್ದ. ಅದರ ಮ್ಯಾಲ ಹೋಗಿ ದೇವರಿಗೆ ಬಪ್ಪನ್ನ ಉದ್ದ ಬಿದ್ದ. ಅವ ಎತ್ತಿ ಹೊಡೆದ. ಒಂದ ಯಜ್ಞ ವಾಯುಗಂಗಾಳ ಪಂಚಲಿಂಗಿ ಕಾಶಿಲಿಂಗ ಶಸ್ತ್ರ ರೂಮಿಂಚೂರಿ ತಯಾರಾಗಿ ಕಾಶಿಲಿಂಗ ಶಸ್ತ್ರ ಅನ್ನೋದನ್ನ ರೂಮಿಂಚೂರಿ ಹೇಳಿ ಈ ವಸ್ತುಗಳು ತಯಾರಾದವು. ಕಾಳನಿಗೆ ಬಹಳ ಖುಷಿ ಆಯ್ತು. ಆರಾಮಾಗಿ ಅವ್ರನ್ನ ತಗೊಂಡು ಹೋಗಿ ರಾಜನ ಕೈಯ ಕೊಟ್ಟ. ಕೇಸು ರಾಜ ಯಾರಿಗೆ ಕೊಟ್ಟ ಅಂತ ಕೇಳಿದ್ರೆ ಎಲ್ಲ ಅಪ್ಪಿ ಬಂಧುಗಳೇ ವೀರಲಿಂಗೇಶ್ವರ ಬಂದ ಅವರಿಗೆ ಹಸ್ತಾಂತರ ಮಾಡಿ ಹೇಳಿ ಅವುಗಳನ್ನ ತಗೊಂಡು ನೋಡ್ರಿ ಎಷ್ಟು ತ್ಯಾಗಮಯಿ ನಮ್ಮ ಮಾಳಿಗರಾಯ ಎಷ್ಟು ಮೊದಲು ಉಪಕಾರ ಮಾಡ್ಯಾನ ಅಂತ ನೋಡ್ರಿ. ಗುರುವಿನ ಸಲುವಾಗಿ ನನ್ನ ಪ್ರಾಣ ಹೋಗ್ಲಿ ಮತ್ತು ಗುರುವಿಗೆ ಆಯುಧಗಳನ್ನ ತಯಾರಾಗಲಿ, ಈ ಪುಂಡ ದೈತರನ್ನ ಚೆಂಡಾಡಲಿ. ಯಾರ ಸಹಾಯ ಅಂತ ಕೇಳಿದ್ರೆ ಅದು ದೇವರಿಗೆ ಬಪ್ಪನ್ನ ಮಾಡಿರತಕ್ಕಂತ ಮಹತ್ ಉಪಕಾರ. ಅದಕ್ಕೆ ಇಷ್ಟು ದೈತರನ್ನೆಲ್ಲ ಹೊಡೆಯವದಾನ ವೀರಲಿಂಗೇಶ್ವರ. ಇಷ್ಟು ದೈತರನ್ನೆಲ್ಲ ಹೊಡೆಯವದಾನ. ಮೊದಲಿಗೆ ಯಾರು ಹೊಡಿತಾನು ಅಂತ ಮುಂದೆ ನೋಡ್ಕೊಂಡು ಹೋಗೋಣ. ಮುಂಗಿ ಪಟ್ಟಣ ಬಿಟ್ಟು 3 ಮಂದಿ ಒಬ್ರು ಕಡಿಮೆ ಆದ ದೇವರಿಗೆ ಬಪ್ಪನ ತನ್ನ ಸ್ಥೂಲ ಶರೀರವನ್ನ ಅರ್ಪಣೆ ಮಾಡಿದ. ಅಕ್ಕವಾಮಯ್ಯವ ವೀರಲಿಂಗೇಶ್ವರರು ಕೂಡಿಕೊಂಡು ಸಂಚಾರ ಮಾಡುತ್ತಾ ಮಹಾರಾಷ್ಟ್ರ ರಾಜ್ಯದಿಂದ ಕರ್ನಾಟಕದ ನೋಡುತ್ತಾ 4 ದಿವಸಿಗೆ ನಾಗರ ತೆರಿಗೆ ಹತ್ರ ನಾಗರ ಮರದ ಹತ್ರ ಬರ್ತಾರೆ. ಹೇಳಿ ಅಲ್ಲಿ ಬಂದು ಆ ನಾಗರ ಮರವನ್ನು ಹತ್ತಿ ವೀರಲಿಂಗೇಶ್ವರ ನಾಡಿನ ಹೊಲವನ್ನು ನೋಡ್ತಾನೆ. ಅಷ್ಟ ದಿಕ್ಕುಗಳನ್ನು ನೋಡ್ತಾನೆ. ಅದಾದ 4 ದಿಕ್ಕುಗಳನ್ನ ಬಹಳ ಸೋಸಿ ನೋಡ್ತಾನೆ. ಉತ್ತರ ಜೋಳ ಹಾಡುತ್ತಿತ್ತ, ಪೂರ್ವ ಜೋಳ ಹಾಡುತ್ತಿತ್ತ, ಪಶ್ಚಿಮ ಜೋಳ ಹಾಡುತ್ತಿತ್ತ, ದಕ್ಷಿಣ ಮಾತ್ರ ಹಾಳು ಬಿದ್ದಿತ್ತು. ಏನು ದಕ್ಷಿಣ ಭಾಗ ಹಾಳು ಬಿದ್ದಿತ್ತು. ಅದನ್ನ ವಿಚಾರ ಮಾಡಿದ. ಅಲ್ಲಿ ಒಬ್ಬ ದೈತ ಕುಣಿಸಿದ್ದ ಅಂತ ಅವ ಕಾಣೇಶ್ವರಾಗಿ ಮರಿಗುಂತಿ ಮ್ಯಾಲ ತಲೆ ಇಟ್ಟಿದ್ದ. ಮಂಟೂರ ಕವನಿ ಮ್ಯಾಲ ಕಾಲು ಹೋಗಿದ್ದ. ಅವ ಒಂದು ಕಿವಿ ಹಾಸಿ ಒಂದು ಕಿವಿ ಹಚ್ಕೊಂಡು ನಿದ್ದೆ ಮಾಡ್ತಿದ್ದ. ಅವಾಗ ಅವನ ತಾಯಿ ಆಗಿರ್ತಕ್ಕಂಥ ಯಮಾಯಿಗೆ ಒಂದು ಕನಸು ಬೀಳ್ತದ. ಬಂದು ಕೇಳಿ ಮಗನಿಗೆ ಎಚ್ಚರಿಸಬೇಕು, ಮಗನ ಇಲ್ಲಿಂದ ಕಳಿಸಬೇಕು, ವಿನಾಕಾರಣ ನನ್ನ ಮಗನ ಪ್ರಾಣ ಹೋಗ್ತದ ಅಂತ ಆ ತಾಯಿ ಬಂದ ಕೋಣೇಶ್ವರನ ವ್ಯವಸ್ಥೆ ಎಮ್ಮಿ ಬಂದದ ಯಮಾಯಿ ಎಬ್ಬಿಸಿದಾಗ ಅವ ಹೇಳ್ತಾನ ನಿದ್ದೆಯಿಂದ ಏನು ಬೇಡ ಅಂದ್ರೆ ಆ ಕಡೆ ಭಾಷೆ ಹಂಗಿತ್ತು. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಹಿಂಗ ಏನು ಬೇಡ ಅವ್ರಿಗೆ ಏನು ಬೇಡ. ಅವಾಗ ನೋಡಪ್ಪ ಇನ್ನೊಂದು ತಾಸು 2 ತಾಸಿನಲ್ಲಿ ಒಬ್ಬ ಮಗಲ ಪಠಾಣ ಬರ್ತಾನು, ನಿನ್ನ ಪ್ರಾಣ ತೆಗಿತಾನು. ನಿನ್ನ ಪ್ರಾಣ ಹೋಗೋಕ್ಕಿಂತ ಮುಂಚೆ ಈ ಜಾಗ ಬಿಟ್ಟು ನೀ ಕಳಿಸ್ಕೋ, ಬೇರೆ ಎಲ್ಲೇ ಹೋಗಿ ಅಡಿಗೆ ಕುಳಿತುಕೊಂಡು ನಿನ್ನ ಪ್ರಾಣ ಉಳಿಸ್ಕೋ ಅಂತ ಹೇಳಿದ್ರು ತಾಯಿ. ಏನ್ವೇ 6 ತಿಂಗಳು ಒಂದು ಕಿವಿ ಹಾಸಿ ಒಂದು ಕಿವಿ ಹೊತ್ತುಕೊಂಡು ನಾನು ನಿದ್ದೆ ಮಾಡತಕ್ಕಂತ ನಿನ್ನ ಮಗ ಇರಲಾಕಾಗಿ ಎಷ್ಟೋ ದೂರಿಂದ ಒಳಗೆ ಬರ್ತಾವ, ಹೊರಗೆ ಹೋಗ್ತಾವ, ಗಿಡ ಗಂಟಿ ಸವಾಲಾಗ್ತಾವ. ಯಾವ ಮಗಲಾಯಿ ಪಟ್ಟಣ ಬಂದು ನನ್ನೇನ್ ಮಾಡ್ತಾನ, ನೀ ಸುಮ್ ಹೋಗು ಅಂದ. ತಾಯಿ ಕೊನೆಗೊಂದು ಮಾತು ಹೇಳ್ತಾಳ. ತಾಯಿ ಮಾತು ಕೇಳದ ಅವರು ನಾಯಿ ಸಮಾನ. ನಾ ಹೇಳುವುದೆಲ್ಲ ನಿನಗೆ ಹೇಳಿದ್ದೀನಿ, ನಿನಗೆ ತಿಳಿದಂಗ ಮಾಡುವಂತ ತಾಯಿ ಅಲ್ಲಿಂದ ಹೊರಗೆ ಹೋಗ್ತಾಳ. ಅವಾಗ ನಾಗರ ಮರ ಏರಿ ಕೇಳಿ ವೀರಲಿಂಗ ನೋಡಿದ ದಕ್ಷಿಣ ಕಡೆ ದೈತ್ಯವನ್ನು ಮಾಡ್ಕೊಂಡಿದ್ದಲ್ಲ. ನಾಗರ ಮರ 4 ದಿನಕ್ಕೆ ಬಂದಲ್ಲಿ ವಸ್ತಿ ಮಾಡಿದ್ರು. ನಾಗರ ಮರ ಮ್ಯಾಲ ಏರಿದ್ದ, ತೆಳಗಿರದ ಅಲ್ಲಿ ಒಬ್ಬನ 7 ಹೆಣ್ಣಿನ ಅಂದ್ರೆ ಇದ್ದ. ಯಪ್ಪ ನೀವು ಲೋಕ ಸಂಚಾರಕ್ಕಾಗಿ ನೀವು ಬಂದಿದ್ದೀರಿ, ಈ ಮರವನ್ನ ಯಾರೋ ಹತ್ತಿಲ್ಲ, ನೀವು ನೋಡಿದ್ದೀರಿ. ಮತ್ತೆ ನನಗೂ ಒಂದು ಅಪೇಕ್ಷೆ ಅದ, ಅದನ್ನೊಂದು ಉಳಿಸಿ ನೀವು ಮುಂದಕ್ಕೆ ಹೋಗ್ರಿ. ನೀವು ಪರಮದಯ ಸಾಗರರು, ಕರುಣಾವಳ್ಳವರು,
ಈಡೇರಿಸಲಿ ಅಂತ ಬೇಡ್ಕೊಂಡು ನಾಗೇಂದ್ರ ಬೇಡ್ಕೊತಾನ. ನೋಡಪ್ಪ, ನಾನು 4 ದಿನಕ್ಕೆ ಬಂದು ಮಹಾರಾಷ್ಟ್ರದಿಂದ ಇಲ್ಲಿ ವಸತಿ ಮಾಡಿದ್ದೀನಿ, ನಾಗರ ಮರ ಏರಿದ್ದೀನಿ, ನಿನ್ನ ಹೆಸರು ನಾಗೇಂದ್ರನ. ಇನ್ನು ಮುಂದೆ ನಿನ್ನ ಈ ನಾಗರ ಕೇಳಿ ಹೋಗಿ ನಾಟಕದ ಇಲ್ಲಿ ಶೈನ್ಯ ಜ್ಯೋತಿಯಿಂದ ಸದಾವಕಾಲದಲ್ಲಿ ನಾನು ಅಜರಾಮರವಾಗಿ ಜ್ಯೋತಿಯಾಗಿ ಬೆಳಗುತ್ತೀನಿ ಅಂತ ಹೇಳಿ ಅವನ ಆಶೀರ್ವಾದ ಮಾಡ್ತಾನೆ. ಅಲ್ಲಿಂದ ಆಶೀರ್ವಾದ ಮಾಡಿ ಅಕ್ಕನ ಕರ್ಕೊಂಡು ಎಲ್ಲಿಗೆ ಬರ್ತಾನ ಅಂತ ಕೇಳಿದ್ರೆ, ಮಂಟೂರು ಕಮ್ಮಿ ಹೇಳಿದ್ನಲ್ಲ, ಜಮ್ಮಿಗೆ ಜಮ್ಕಂಡು ನಾಡಕ ಮರಿಗುಂತಿ ಮಂಟೂರು ಕಮ್ಮಿ ಹತ್ರ ಬರ್ತಾನೋ. ಬಂದ ಕೇಳಿ ದೈತನ ವ್ಯವಸ್ಥಾನ ಎದಕ್ಕ ಯುದ್ಧ ಮಾಡಾಕ ದೈತನ ವ್ಯವಸ್ಥಾನ ಯವಸಿದರ ದೈತ್ಯ ಹೇಳ್ತಾನೋ. ಎದ್ದು ನೋಡ್ತಾನ ಕಣ್ತಂದ, ಯಾಕೆ ಹೋತಮ್ಮ ದಾರಿ ತಪ್ಪಿ ಬಂದಿದೀಯಲ್ಲ, ಎಂತಿಂತವ್ರೆಲ್ಲ ಬಂದು ಹೋಗ್ಯಾರೋ, ನಾ ಎಲ್ಲಾರನ್ನು ನುಂಗಿ ನೀಡಬಹುದನಿ, ನೀನು ಬಂದಿ ನೀನ್ ದಾರಿ ತಪ್ಪಿ ಬಂದಿದಿ, ಯಾಕೆ ಬಂದಿದ್ದೀಪ ಅಂತ ಕೇಳಿದ. ನಾನ್ ನಿನ್ನ ಸಂಹಾರ ಮಾಡಾಕ ಬಂದೀನಿ ಅನ್ನೋ. ನನ್ನ ಸಂಹಾರ ಮಾಡ್ತೀನಿ? ಚೋಟ್ ಕೂತು ಮನುಷ್ಯ ನೀ ನನ್ನ ಸಂಹಾರ ಮಾಡ್ತಿ? ನನ್ನ ಸಂಹಾರ ಮಾಡೋ ಭೂಮಿ ತೆಲ ಮೇಲೆ ಯಾರು ಹುಟ್ಟಿಲ್ಲ. ಮತ್ತ ನೀ ಸಂಹಾರ ಮಾಡಕ್ ಬಂದಿದಿ ಅಂದ್ರೆ ನಿನ್ನ ಮುಂದೆ ಏನು ನಗಬೇಕು, ಏನು ಅಳಬೇಕು, ಕಲ್ತು ಹಂಗೆ ಬಡ್ಕೋಬೇಕು ಅಂತ ನೋಡು. ನಾ ಚೋಟ್ ಕೂತು ಮನುಷ್ಯನ ಇರ್ಬೇಕು. ನನ್ನ ಅವತಾರ ಆಗಿರೋದು ನಿನ್ನ ಪ್ರಾಣ ತೆಗೆದು, ನಾ ಅದಕ್ಕ ಬಂದನಿ ನಿಶ್ಚಿತ ಆಗುವಂತ. ತಮ್ಮ, ಎಂತಿಂತವ್ರೆಲ್ಲ ಹಿಂದೆ ಬಂದು ಹೋಗ್ಯಾರೋ, ಎಂತ ದೇವತೆಗಳು ಬಂದು ಹೋಗ್ಯಾರ, ಅವ್ರ ಕೈಲಿ ಆಗಿಲ್ಲ. ಇಂದ್ರ ಬಂದ, ನಂದೇಶ್ವರ ಬಂದ, ಇನ್ನೂ ಎಷ್ಟೋ ಜನ ಬಂದ ನನ್ನ ಜೊತೆಲಿ ಯುದ್ಧ ಮಾಡಕ್ಕ. ಅವ್ರ ಕೈಲಿ ಆಗಿಲ್ಲ. ನೀನ್ ನನ್ನ ಜೊತೆಲಿ ಯುದ್ಧ ಮಾಡಿ ನನ್ನ ಸೋಲಿಸಿ ನನ್ನ ಪ್ರಾಣ ತೆಗಿದೀಯ. ಇದು ಯಾಕೋ ಸರಿ ಅನಿಸುದಿಲ್ಲ, ಸುಮ್ಮನೆ ಪ್ರಾಣ ಉಳಿಸ್ಕೊಂಡು ಹೋಗುವ ಅಂದ್ರ ಬೀರ್ಲಿಂಗ ಹೇಳಿದ, ನೀ ಎಲ್ಲಿ ಸಿಕ್ಕಿದಿಪ್ಪ ಅಂದ್ರ ಅಡಕೋತನಾಗ ಅಡಿಗೆ ಸಿಕ್ಕಂಗ ಅಂದ್ರೆ ಏಕ ಮಾರ್ಗ ಹೋಗ್ತು ಕೂಡ ಒಂದೇ ಕಡತಿಗೆನ ನೀ ಹೋಗ್ತೀಯ ಅಂದ. ಒಂದು ಏಟಿಗೆ ನೀ ಫಿನಿಶ್ ಆಗ್ತೀಯ. ನಿಂದು ಎಲ್ಲೆಲ್ಲಿ ಬೀಳ್ತದೋ ಗೊತ್ತಿಲ್ಲ, ಅಂತ ಆಯ್ದ ಐತಿ ನನ್ನ ಹತ್ರ ರೋಮಿನ ಚೂರಿ ಐತಿ. ಏನಪ್ಪ ನೀ ಸಿದ್ಧ ಆಗುವಂದಾಗ ಅವನು ನಕ್ಕೋತ ಸಿದ್ಧ ಆದ್ರೆ ಸೊಟ್ಟ ಬಾಳ ಮಗನ ಅವನು. ಇಷ್ಟು ಅನ್ನೋದ್ರಾಗ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಅವನ ಮುಕುಟ ಕೈಲಾಸದ ಆಚೆ ಕಡೆ ಇತ್ತು, ಪಾದ ಪಾತಾಳದ ಕೆಳಗಿತ್ತು. ಯಾರೋ ಬೀರಲಿಂಗೇಶ್ವರನು ಅದನ್ನು ನೋಡಿ ನಡಗಾಕ ಹೇಳಿಲ್ಲ. ಬಸವಣ್ಣವರು ವಚನ ಹೇಳ್ತಾರ, ರಾಕ್ಷಣ ಹೇಳ್ತಾರ, ಹೇಳಿ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಯಾಗಲ್ಲ, ನಿಮ್ಮಾಗಲ್ಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚೂರಕಾರಿದಯ್ಯ. ಬೀರಲಿಂಗೇಶ್ವರ ಪಾತಾಳದಾಗ ಪಾದ ಸೇರಿಸಿದ್ದ, ಕೈಲಾಸದ ಮ್ಯಾಲ ಅವನ ಮುಕುಟಿತ್ತು. ಮತ್ತ ಇವನಿಗೆ ಒಂದಿಷ್ಟು ಚಿಕ್ಕವನಾಗ ಕಾಣ್ತಿದ್ದ, ಕಣ್ಣು ತೆರೆದೈತಿ. ನೋಡಿದ ಅವನಿಗೆ ಏನೋ ಒಂದು ಕನಸದಕ್ಕೆ ಅನಿಸ್ತು. ಮ್ಯಾಲ ನೋಡಿದ್ರು ಅವನ ಮುಕುಟ ಕಾಣಿಸ್ತಾ ಇಲ್ಲ, ಕೆಳಗೆ ನೋಡಿದ್ರು ಅವನ ಪಾದ ಕಾಣಿಸ್ತಾ ಇಲ್ಲ. ಇದು ಬ್ಯಾರೇನ ಐತಿ ಅಂದ. ಇವನು ಹೊಡಿಬೇಕೇನಂತಿದ್ದಲ್ಲ ಅವ ಅದರಾಗ ಅವನ ಅರ್ಧ ಆವಿಷ ಎಲ್ಲ ಅರ್ಧ ಪ್ರಾಣ ಹೋಗಿದ್ದ, ಅವನು ಬೆವರು ಹೋಗಿದ್ದ. ಬಾಳಷ್ಟು ತ್ರಾಸ ಮಾಡ್ಕೊಂಡು ನೀರು ಕುಡಿಬೇಕಂತಿದ್ದ. ಬೀರಲಿಂಗ ಹೇಳಿದ, ಮುಂದೆ ಒಂದೇ ಪಾದ ನೀ ಇಟ್ಟಿದ್ದಾರೆ ನಿನ್ನ ತಾಯಿಯ ಏನ, ನಾನು ನಿನ್ನ ನಿತ್ತಲ್ಲೇ ಪಡಿಬೇಕು, ನೀವು ಹೊಡೆಸ್ಕೊಳ್ಬೇಕು. ಯಾಕಂತ ಕೇಳಿದ್ರೆ ಹಿಂದೆ ನಾನೇ ಶಾಪ ಕೊಟ್ಟಿದ್ದೀನಿ, ಇವತ್ತು ನಾನೇ ನಿನ್ನ ಪ್ರಾಣ ತೆಗಿತೀನಿ, ನೀ ಶಾಪ ಮುಕ್ತನಾಗಬೇಕಾಗಿದೆ. ಎಷ್ಟಂದಾಗ ಅವನು ನೀರಡಿಸಿದ್ರಿ, ನೀರು ಕುಡಿಬೇಕು ಅಂತಂದಾಗ ನೀರು ಇನ್ನೇನು ಕುಡಿತೀವೋ, ನೀವು ಮಾಡಿದ ಪಾಪ ಜಾಸ್ತಿ ಆಗೈತಿ ಅಂತ ಬೀರಲಿಂಗ ಅಂತಿದ್ದ. ಅಕ್ಕವ ನಾನು ಹತ್ರ ಬಂದು, ತಮ್ಮ ಕರುಣೆ ಉಳ್ಳವರಾಗಬೇಕಪ್ಪ, ಅವನ ಪ್ರಾಣ ಇನ್ನೊಂದಿಷ್ಟು ಹೋಗ್ತದೆ, ನೀರು ಕುಡಿಬೇಕಂತ ಅವನು ನೀರು ಕುಡಿದ ಇದ್ದಕ್ಕೆ ಬರ್ಲಿ, ಆಮೇಲೆ ಇಂದು ಮಾಡುವಂತೆಪ್ಪ ಅಂತ ಮಾಯಮ್ಮ ಹೇಳಿದಾಗ ಆಯ್ತು ಅಂತ ಅಕ್ಕನ ಮಾತು ಕೇಳಿದ.
ಇವ್ ದೈತ್ಯ ಹೊಡ್ಕೋತ ಬಂದು ಕೃಷ್ಣಾ ನದಿಗೆ ಬಾಯಿ ಹಚ್ಚಿದ್ರಿ ಇವ ಏನ್ರಿ ಕೃಷ್ಣಾ ನದಿಗೆ ಬಾಯಿ ಹಚ್ಚಿದ ಇವ್ನು ಕುಡಿಬೇಕಂತಿದ್ದಿಲ್ಲ ಕೃಷ್ಣಾ ಮಾತೆ ಕೃಷ್ಣಾ ನದಿ ಎಲ್ಲ ಬತ್ತು ಒಂದ್ ಹನಿ ನೀರು ಕಾಣಲಿಲ್ಲ ಹೊಡ್ಕೋತ ಬಂದ ನೀರಿಲ್ಲದಕ್ಕ ದಹ ಹೆಚ್ಚಾತು ಕರುಣೆ ಉಳ್ಳವನು ಮಾಯಮ್ಮ ಅಕ್ಕಮ್ಮ ಮತ್ತು ವೀರಲಿಂಗೇಶ್ವರು ನೀರಿಲ್ಲದ ಬಂದಾನು ಅಂತ ತಮ್ಮ ಯೋಗ ಶಕ್ತಿಯಿಂದ ಅವನಿಗೆ ನೀರು ಸುರಿಸಿದ್ರು ಅವ ಹಡ್ಕೊಂಡ ನೀರು ಕುಡಿದ ಯುದ್ಧಕ್ಕೆ ಸಿದ್ಧನಾಗಿ ನಿಂತ ಅವಾಗ ವೀರಲಿಂಗೇಶ್ವರ ಪಂಚಡೆಂಗಿ ವಾಯುಗಂಗಾ ಕಾಶಿಲಿಂಗ ಶಸ್ತ್ರ ನುಮ್ಮಿನ ಚೂರಿಯನ್ನು ತಂದಿದ್ರಲ್ಲ ಅದು ಕಾಶಿಲಿಂಗ ಶಸ್ತ್ರ ಯಾರ್ರಿ ಕಾಶಿಲಿಂಗ ಮಾಡಿ ತಂದದ್ದು ಯಾರ್ರಿ ದೇವರಿಗೆ ನೀವು ಬಪ್ಪನ್ನ ಅಲ್ಲಿ ಆಹುತಿ ಆಗಿರೋದು ಅದು ಕಾಶಿಲಿಂಗ ಶಸ್ತ್ರ ಇದು ಒಂದು ಅವನ ಅವತಾರನ ಕಾಶಿಲಿಂಗ ಅಂದ್ರ ಒಂದು ಕೋಟೆ ಒಂದು ಕಾಶಿಲಿಂಗ ಅದ ಏನ್ರಿ ಕಾಶಿಲಿಂಗ ಅಂದ್ರೆ ಡೆಮಿಸಿತವಾಗಿ ಇರ್ತಾನ ಅದಕ್ಕೆ ಇವ್ರು ಎಲ್ಲಿದೋ ಅಂತ ಇರ್ತಾರೆ ಯಾರೋ ಒಂದು ಪುರಾಣ ಇರ್ತಾರ ಕತ್ತೆಗಳಿಗೆ ಪಾಂಡವರ ಕತ್ತಿಗೆ ಇಲ್ಲಿ ಸಿಕ್ತು ನದಿಯಾಗ ಅದನ್ನ ತಗೊಂಡು ಬಂದ ಸ್ಥಾಪನೆ ಮಾಡಿದ್ರು ಮತ್ತ ಅಲ್ಲಿ ನಮ್ಮ ಯಾರು ಅಂತ ಕೇಳಿದ್ರೆ ಅಸುರಮೂರ್ತಿ ಕರ್ಮಮೂರ್ತಿ ಅಂತ ಹೇಳಿ ಅವ್ರದಾರು ಅವ್ರ ಸ್ಥಾಪನೆ ಮಾಡಿದ್ರು ಹಿಂಗೆ ಹೇಳ್ದ ಅದಕ್ಕೂ ನಾವು ಅಲ್ಲಗಳಿದ್ರೆ ಬೇಡ ಕಾಶಿಲಿಂಗ ಶಸ್ತ್ರ ಅನ್ನೋದು ಏನೈತಲ್ಲ ಅದ್ರಲ್ಲಿ ಉಳಿದದ ಸಿದ್ಧದ ಇದು ನಮ್ಮ ಹಿರಿಕರು ಅದನ್ನ ಉಲ್ಟಾ ಪಟ್ಟಿ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಬಂದಾರ ಇದ್ದದ್ದು ಇದ್ದಂಗೆ ಹೇಳಿಲ್ಲ ಏನಾಗ್ತಿರೋ ಅದು ಏನೇ ಇರಲಿ ಅವ್ರು ಏನೇ ಮಾಡ್ಲಿ ಅಲ್ಲಿ ಕಾಶಿಲಿಂಗ ಇದ್ದದ ಕರೆ ಅದು ದೇವರಿಗೆ ಬಪ್ಪನ ಆಯ್ದ ಅಂತ ನಾವು ಆಯ್ಕೆ ಮಾಡ್ಕೊಳ್ಳೋಣ ಏನಾಗ್ತಿರೋ ಬಂಧುಗಳೇ ವೀರಲಿಂಗೇಶ್ವರ ದೈತನ ಹೊಡಿಬೇಕು ಅಂತ ಪಣ ಕೊಟ್ಟು ಏನು ಬಂದಿದ್ದಲ್ಲ ಕ್ವಾಣೇಶ್ವರ ದೈತನ ಚಂಡ ಆಡಬೇಕು ಹೊಡಿಬೇಕು ಅಂತ ಅವನನ್ನ ಯುದ್ಧಕ್ಕೆ ಆಹ್ವಾನಿಸಿದಾಗ ದೈತ ಬಹಳ ಹುರ್ಬಿಲೆ ಬಂದ ಒಂದ ಏಟಿಗೆ ದೈತನ ಮೂಗನ್ನ ಹೊಡೆದಿದ್ದ ಅದು ಸೆಳೆದ ಬಂದು ಎಲ್ಲಿ ಬಿದ್ದಿತ್ತು ಅಂತಂದ್ರ ಇದೇ ಬಿರುದ ಮಾಡಿ ಅಂತ ಏನು ಕರ್ಸ್ಕೊತಿತ್ತು ಈ ಮೂಗ ಎಲ್ಲಿ ಬಂದು ಬಿತ್ತು ಅಂತಂದ್ರ ಇದಕ್ಕೆ ಮೂಗ ಬಿದ್ದಲ್ಲಿ ಮುಂದೂರು ನೂರ ಅಂತ ಕರೆದ್ರು ಏನ್ರಿ ಯಾವಾಗ ವೀರಲಿಂಗ ಚೆಂಡು ಹೊಡೆದನೋ ಏನ್ರಿ ಚೆಂಡು ಹೊಡೆದನೋ ಆ ಚೆಂಡ ಬಿದ್ದು ಬ್ಯಾರೆ ಆಗ್ತದ ಕೋಡ ಬಿದ್ದಲ್ಲಿ ಕೋಡೂರು ಆಗ್ತದ ಅಲ್ಲೊಂದು ಹೆಸರು ಪದ ಏನ್ರಿ ಏನಂತೀರ ಅದಕ್ಕೆ ಏನೋ ಒಂದು ಹೆಸರು ಇಟ್ಟಿದ್ದೀರ ಹೌದು ಅದೇ ರೀತಿ ವಾಣಿನ ಚೆಂಡು ಎಲ್ಲಿ ಸಿಡಿದು ಬಂದು ಬಿತ್ತು ಅಂತಂದ್ರೆ ಅವ್ನು ಹೊಡೆದಿರೋದು ಅಲ್ಲಿ ಮರಿಗುಂತಿ ಮಂಟೂರ ಹತ್ರ ಅದು ಕುಂಬಿರಾಯರ ಪಟ್ಟಣದ ಮೇಲ್ಭಾಗದಲ್ಲಿ ಅಂದ್ರೆ ಊರಿಗೆ ಹಚ್ಚಿ ದಂಡಿಯಲ್ಲಿ ಬಂದು ಬಿತ್ತು ಅವಾಗ ಕ್ವಾಣೇಶ್ವರನ ದಡನು ಅಲ್ಲೇ ಬಂದು ಬಿತ್ತು ಅವಾಗ ಬಿದ್ದಾಗ ಕ್ವಾಣೇಶ್ವರ ಹೇಳ್ತಾನ ಯಪ್ಪ ನಾನು ನೀವು ಮಾನವರಂತ ಬಗತ್ತಿ ನೀವು ದೇವರಂತ ತಿಳಿಲಿಲ್ಲ ನೀವು ಮಾನವರಂತ ತಿಳಿಲಿಲ್ಲ ನೀವು ಸಿದ್ಧರಂತ ತಿಳಿಲಿಲ್ಲ ಏನೋ ಮಾಡಿ ಈ ದೇಹ ಪಾಪ ಮಾಡಿದ ನನ್ನ ಕೂಡನು ಈ ಜಾಗದಲ್ಲಿ ಉಳಿಯುವಂತೆ ಮಾಡು ಯಪ್ಪ ನಿನ್ನಿಂದ ನಾನು ಮುಕ್ತನಾಗಿ ನನ್ನ ಸ್ಥಾನಕ್ಕೆ ಹೋಗ್ತೀನಿ ಈ ಗುರುವನ್ನು ಉಳಿಸುವಂದಾಗ ಪರಮದಯ ಸಾಗರನಾಗಿರುವಂತ ಶ್ರೀ ಜಗದ್ಗುರು ವೀರಲಿಂಗ ದೇವ ಬಂದ ಕೇರೆ ನೋಡಪ್ಪ ಪ್ರಾಣ ಬಿಡು ಯಾಕೆ ಕೊಂಡ್ಕೊತಿದೀಯಪ್ಪ ನನ್ನ ಆಸೆಯನ್ನ ಈಡೇರಿಸು ನಾ ಪ್ರಾಣ ಬಿಡುತ್ತೀನಿ ಅಂತ ನೋಡಪ್ಪ ಈ ಊರಿಗೆ ಕುಂಭರಾಯರ ಪಟ್ಟಣ ಅಂತ ಹೆಸರದ ಹೇಳಿ ಕುಂಭರಾಯರ ಪಟ್ಟಣ ಅಂತ ಹೆಸರದ ಈ ಹೆಸರವನ್ನ ಅಳಗಿಸಿ ಅಂದ್ರೆ ಅರ್ಥಾತ್ ಈ ಹೆಸರವನ್ನ ಅಳಗಿಸಿ ನೀನು ಅಲ್ಲಿಂದ ಇಲ್ಲಿಗೆ ಸಿಡಿದು ಬಂದು ನೀ ಇಲ್ಲಿ ಬಿದ್ದೀನಿ ಅಂದ್ರೆ ಕ್ವಾಣ ಬಿದ್ದಲ್ಲಿ ಕ್ವಾಣೂರಾಗಲಿ ನಿನ್ನ ಜಾಗದ ಮೇಲೆ ನಾವು ವಸ್ತಿ ಮಾಡ್ತೀನಿ ನನಗೆ ಖರೇ ಸಿದ್ಧ ಅಂತ ಕರೀತಾರೋ ಖರೇ ದೇವರ ಅಂತ ಕರೀತಾರೋ ನಿನ್ನ ಆಶೆ ಪೂರೈಸ್ತೀನಿ ಪ್ರಾಣ ಬಿಡುವಂತ ಅವಾಗ ದೈತ ಪ್ರಾಣ ಬಿಡ್ತಾನ ಅದರ ಮ್ಯಾಲ ವೀರಲಿಂಗೇಶ್ವರ ವಸ್ತಿ ಮಾಡ್ತಾನ ಮುಂದೆ ಅವನ ಕಾಯದಾವ ಯಾವ ದೈತರನ್ನು ಹೊಡೆಯವದಾನ ಇದನ್ನ ಮುಂದೆ ಬರದಾವ ಅಕ್ಕವ ಮಾಯವ ಇಂದ ಹೋಗಲ್ಲಾರ ಬಾಗಿನಾಡ ಹೋಗಲ್ಲಾರ ಅವ ಏನೋ ಒಂದಿತ್ತು ಮಂದಿರ ಕಟ್ಟ್ಯಾನ ಅಲ್ಲೆಲ್ಲ ನೋಡವ್ರದಾರ ಅವಗೊಂದಿತ್ತು ಬಹಳ ಸೊಪ್ಪು ಬಂದಿರ್ತದ ಬರು ಬಂದಿರ್ತದ ಹೆಣ್ಮಕ್ಳು ನೋಡಿದ ಕೂಡಲೇ ಎಲ್ಲಾರು ಮೋಸ ಮಾಡ್ತಿರ್ತಾನ ಏನೋ ನಡೀತಿರ್ತದೆ ಮತ್ತ ಅವ್ರೆಲ್ಲ ಬೇರೆ ಬೇರೆ ದೈತರದಾರ ಅವ್ರನ್ನೆಲ್ಲ ಹೊಡೆಯವದಾನ ವೀರಲಿಂಗೇಶ್ವರ ನಿಮ್ಗೆ ಇನ್ನೊಂದು ಮುಖ್ಯ ಕಥೆ ಹೇಳ್ಬೇಕು ನಿನ್ನೆ ನಮ್ಮ ಪೂಜೆಗಳು ಹೆಣ್ಮಕ್ಳು ಇಲ್ಲೇ ಕೊಟ್ಟಿತ್ತು ಪ್ರವಚನ ಕೇಳಾಕ ಬಂದಿದ್ರು ಅಂತ ಹೇಳಿದ್ರೆ ಅಲ್ಲ ಇವೆಲ್ಲ ಕೇಳಿ ಕಥೆ ಅದು ನಮ್ಮ ಹಿರಿಕರಿಗೆ ಏನಾಯ್ತು ಅಂದ್ರೆ ಬರೀ ಕಪಾಳ ಮೋಕ್ಷನ ಮಾಡೋದಾಯ್ತು ನಮ್ಮ ತವರು ಮನೆಗೆ ಮಾನ ಮರ್ಯಾದೆ
ಬೀದಿಗೆ ಹೋಗೋದು ಬೇಡ ಅಂತ ಆ ಹೆಣ್ಮಗಳ ಹಿಂದಿನ ಕಥೆ ಹೇಳ್ತೀನಿ ಕೇಳಿ. ಇದು ಮಾಲಿಂಗರಾಯನ ಕಾಲ ಕೀರ್ತಿಯ ನಡೆದ ಘಟನಾ. ಸುಮ್ಮನೆ ನಿಮಗೆ ಈಗ ಉಪಯೋಗ ಬರಲಿ ಅಂತ ಒಂದಿಷ್ಟು ಹಚ್ಚಿ ಹೇಳಿದ್ದೀನಿ. ಏನ್ರಿ ಇದಕ್ಕ ಮದುವೆ ಆದ ಕೂಡಲೇ ಹೆಣ್ಮಕ್ಳನ್ನ ಕರ್ಕೊಂಡು ಹೋದಾಗ ಆವತ್ತಿನ ದಿವಸ ಮಣ್ಕೊಂಡಿದ್ರು ಮನೆಯಲ್ಲಿ. ಮಣ್ಕೊಂಡಾಗ ಈ ನಮ್ಮ ಮುಂದೂರಿನ ಹಿರಿಯರು ಆ ಮಗಳನ್ನ ಕೊಡ್ಬೇಕಂದ್ರೆ ಅವರನ್ನು ಒಳ್ಳೆ ನೋಡಿ ಕೊಡ್ಬೇಕಲ್ಲ. ಅಲ್ಲಿ ಏನಿದ್ರಲ್ಲ ಹಿರಿಯರ ಸುಳ್ಳು ಹೇಳಿದ್ರು, ನಮ್ಮ ಹುಡುಗ ನೋಡ್ರಿ ಭಾಳ ಚಲೋ, ಭಾಳ ಒಳ್ಳೆ ಮನುಷ್ಯ, ಭಾಳ ಉತ್ತಮ, ಯಾವ ಹೆಸರಿಲ್ಲ, ಏನು ಮಾಡಂಗಿಲ್ಲ ಅಂತ ಹೇಳಿದ್ರು. ಅವಾಗ ಗಾಢ ಕುಡಿತಿದ್ದ, ಎಣ್ಣೆ ಕುಡಿತಿದ್ದ, ಸಿಗರೇಟ್ ಸೇರ್ತಿದ್ದ, ಬಿಡಿ ಸೇರ್ತಿದ್ದ, ಪಾನ್ ಪರಾಕ್ ಹಾಕೋತಿದ್ದ, ಹುಡುಗ ಎಲ್ಲ ತಿಂತಿದ್ರಿ. ಏನ್ರಿ ಇಂಥವನಿಗೆ ಯಾರು ಹೆಣ್ಣು ಕೊಡಬಾರಾಗಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಯಾರು ಹೆಣ್ಣು ಕೊಡಬಾರಾಗಿದ್ರು. ಯಾಕಂದ್ರೆ ಇಂಥವ್ ಇವ್ ಹೆಸರಿಕದಾನೋ, ಇಂಥ ಸೇರಿಬೋದು ಅಲ್ಲೇ ಬೀಳ್ತಾನೋ, ಮತ್ತು ಊರಾಗೆಲ್ಲ ಇವನು ಗೊತ್ತಲ್ಲ. ಅಕ್ಕಪಕ್ಕ ಊರವ್ರು ಯಾರು ಹೆಣ್ಣು ಬಿಡಾಕ ಬಂದ್ರೆ ಬ್ಯಾಡಯ್ಯಪ್ಪ ಇವನಿಗೆ ಕೊಟ್ಟ ನೀನು ಬಳಸೋದಾಗಿರಂಗಿಲ್ಲ ಅಂತ ಸುದ್ದಿ ಹತ್ತಿ ಈ ಎಲ್ಲ ಕಡೆ ಯಾರು ಹೆಣ್ಣು ಕೊಟ್ಟಿದ್ದಿಲ್ಲ. ನಮ್ಮ ಹುಡುಗನವರು ನಮ್ಮ ಮಾಲಿಂಗರಾಯನ ದಯಾಳು ಇರಲಿ ಇಲ್ಲೇ ಹತ್ರ ಆಗ್ತದೆ ಅಂತ ಗುರು ಹಿರಿಯರು ಹೋಗಿ ಕನ್ಯಾ ಕೊಟ್ಟಿದ್ರು. ಮದುವೆ ಆಗಿತ್ತು, ಮದುವೆನೋ ಆಗಿತ್ತು, ಕಳ್ಸಾಕ್ ಹೋಗಿದ್ರು. ಅವತ್ತಿನ ದಿವಸ ರಾತ್ರಿ ಮನ್ಕೊಂಡಾಗ ಎಲ್ಲ ಪ್ರಸಾದ ಆಗುವಾಗ ಎಲ್ಲ ಮನ್ಯಾಗ ಮಾಡ್ಕೊಂಡಿದ್ರು. ಈ ಹೆಣ್ಮಗಳು ಮಾಡ್ಕೊಂಡಿದ್ರು. ಎಲ್ಲ ಮಾಡ್ಕೊಂಡಾಗ ಹೊರಗಿನ ಒಂದು ಕರಿ ನಾಯಿ ಬರ್ತಿದ್ರಿ, ಬಂದು ಕೇಳಿ ಅದಕ್ಕೆ ಆಲೋಚನೆ ಮಾಡ್ಕೊತಿದ್ರು. ಅವಾಗ ಹೆಣ್ಮಗಳು ಎದ್ದು ಆ ನಾಯಿಯನ್ನು ಹೊಡಿತಿದ್ರು. ಅದು ಹೋಗ್ತಿತ್ತು, ಮತ್ತೊಂದು 5-10 ನಿಮಿಷ ಬಿಟ್ಟು ಮತ್ತೆ ಮಾಡ್ಕೋತಿತ್ತು, ಮತ್ತೆ ಹೊಡಿತಿದ್ರು. ಹಿಂಗ ಮಾಡಬೇಕಾಯ್ತದು. ಇಷ್ಟ ಅನ್ನೋದ್ರಾಗನ ಅವ್ನು ಮದುವೆ ಮಾಡ್ಕೊಂಡಂತ ಹುಡುಗ ಎಣ್ಣೆ ಹಾಕೊಂಡ ಬಂದಿದ್ದ. ಅಲ್ಲಿ ಹೋಗಿ ಕಾಲುಸಿ ಮಾಡ್ಕೊಂಡ. ಆ ಹೆಣ್ಮಗಳು ಏನ್ ಮಾಡಿದ್ರು ಅಂತಂದ್ರೆ ಅವನಿಷ್ಟ ದಕ್ಕಿ ಇತ್ತು. ಮತ್ತೆ ನನ್ನ ಕರಿ ನಾಯಿನ ಬಂದು ಮನೆಗೇಂದಿ ಅಂತ ಹೇಳಿ ಜಾಡಿಸಿ ಒದ್ಬಿಡ್ರಿ. ಜಾಡಿಸಿ ಒದ್ದಾಗ ನಿಮ್ಮ ಯಾಕಂದ್ರೆ ಮೂಗಿದ್ದವ ಸುಳ್ಳು ಹೇಳಿದ್ರು. ಅವ್ನು ಮಾಡ್ಕೊತಿದ್ದಿಲ್ರಿ, ಮುಚ್ಚಿದ್ದವ. ಆ ಮುಕ್ಕನಿಗೆ ಹೆಣ್ಮಗಳನ್ನ ಕೊಟ್ಟಿದ್ರು. ನಿಮ್ಮ ಅಂತಂದಾಗ ಹಾಗಾಗಿ ಎದ್ದು ನೋಡ್ರಿ, ಮತ್ತೊಂದು ಮಂದಿಯೆಲ್ಲ ಎದ್ರು. ಏನಾಯ್ತು ಅಂತ ಎದ್ದು ನೋಡಿದ್ರಾಗ ಇವ್ ಅಲ್ಲಿ ಮಾಡ್ಕೊಂಡಿದ್ರ, ಅವ್ರು ಹತ್ತಿದ್ರು, ಅವ್ನು ಚಪ್ಪರಾಗಿತ್ತು. ಇವ್ ಕೂಗಿಬಿಟ್ಟ. ಇವ್ ಮನೆಯಾಗಿನ ಮಂದಿನೂ ಎದ್ರು, ಹೊರಗಿನ ಮಂದಿನೂ ಎದ್ರು. ಎಲ್ಲರಿಗೂ ಗೊತ್ತಾಗ್ತದೆ ಹೆಂಡತಿ ಮಾತು ಒರೆಸ್ಕೊಂಡ, ಹೆಂಡತಿ ಮಾತು ಒರೆಸ್ಕೊಂಡ ಅಂತೇಳಿ ಎಲ್ಲರಿಗೂ ಗೊತ್ತಾಯ್ತು. ಏನು ಅವ್ನಿಗೆ ಎಲ್ಲಾರು ಹೋಗಿದ್ಯೋ ಅಂತ ಕೇಳಿದ್ರು. ಏನಿಲ್ಲ, ಸುಮ್ಮನೆ ನಾನು ಹೋಗಿದ್ದೆ ಅಂತ ಇವ್ ಹೇಳಿದ. ಮೊನ್ನೆ ಹೊರಿ ತಂದಿದ್ದಿ, ಎಷ್ಟು ಕೊಟ್ಟು ತಂದಿದ್ಯೋ ಅಂತ ಕೇಳಿದಾಗ ಹಣ್ಣು ಅಂತಿದ್ದ. 1300 ಕೊಟ್ಟು ತಂದಿದ್ವಿ ಅಂತಿದ್ದಿಲ್ಲ. 1300 ಅಂತಿದ್ದಿಲ್ಲ. 1300 ಅದು ತಿಳಿಬೇಕು. ಮನೆ ಎಟ್ಟ ತಿಳಿತಿದ್ರೆ ಬೇರೆಯವ್ರಿಗೆ ಯಾರಿಗೆ ತಿಳಿತಿದ್ದಿಲ್ಲ. ಆದ್ದರಿಂದ ಇದನ್ನ ಮನುಷ್ಯನಾಗಿ ಇಟ್ಕೊಂಡು ಅವ ಏನು ಮಾಡಿದ ಅಂತಂದ್ರೆ ಮರುದಿನ ದೇವ್ರಿಗೆ ಹೋಗಿ ಬಂದ್ರು. ಹೇಳಿದ್ರು ಇನ್ನ ದೇವ್ರಿಗೆ ಹೋಗಿಲ್ಲ, ಮಾಡಿಲ್ಲ, ಹೋಗಿ ಅಲ್ಯಾಕ ಮಾಡ್ಕೋಬೇಕು. ನಾ ಇನ್ನ ಮಗನ ಅಂದ್ರು ಅಲ್ಲೇ ಮಾಡ್ಕೋಬೇಕು. ನಾ ಇಂತ ನಿಂದೇನು ಲೆಕ್ಕಲ್ಲ ಮಗನ ಅಂತ ಹೇಳಿ ಅವ್ನು ಹೇಳಿದ್ರು. ಮಾತು ಅವ್ನಿಗೆ ಗುಡ್ಡ ರಥ ಆಗಬಾರ್ದು ಅಂತ ಅವ್ನು ಮಾತು ಇವತ್ತು ದೇವ್ರಿಗೆ ಹೋಗಿ ಕರ್ಕೊಂಡು ಬಂದು, ದೇವ್ರಿಗೆ ಹೋಗಿ ಕರ್ಕೊಂಡು ಬಂದ ದಿನ ನನ್ನ ಹೇಳ್ತೀನಿ ನನಗೆ ಹೊಡೆದಾಳ ಅಂದ್ರೆ ಜೀವನದಾಗ ಮುಂದೆ ಎಚ್ಚರದಿಂದ ಬರೀಬೇಕು, ಎಚ್ಚರದಿಂದ ಮಾತಾಡಬೇಕು ಅಂತ ಅವ ಬಂದ ಮೊದಲನೇ ದಿನ ರಾತ್ರಿನ ಬಾರ್ಕೊಂಡು ತಗೊಂಡು ಬಡ್ದಿದ್ರು. ಹೆಣ್ಮಗಳು ಅಂತಿದ್ರು, ಕಾಲು ಬಿಡಿಸಿದ್ರು, ಹೊಡಿಬೇಡಿ ಅಂತಿದ್ರು. ಇವು ಬಿಡ್ತಿದ್ರು, ನೀನು ನೋಡೇ ಬರ್ತೀನಿ ಅಂತ ಹೇಳಿ ತಾನು ಭಾಷೆದಲ್ಲಿ ಹೊಡೆದ. ಆವತ್ತಿನ ಹೊಡೆದಕ್ಕಾಗಿ ಒಂದು ನೇಮ ಹೇಳಿದ್ರು. ನೀವು ಕಥೆ ಹೇಳಿ ಸುಮ್ಮನೆ ನೆನಪು ಮಾಡೋದು. ಪಾದ ಪೂಜೆ ಮಾಡೋದು, ಕಪಾಲ ಮೋಕ್ಷ ಮಾಡೋದು, ಜೀವನ ಇರು ಪರ್ಯಂತರ ಅಂತ ಹಿಂಗೆ ಹಿಡಿದಿದ್ರು. ಅದಕ್ಕೆ ಮೊದಲನವರ ಪೂಜೆಗಳಿಗೆ ಅದು ಕೆಟ್ಟ ಕನಿಸ್ತೇವ. ನಮ್ಮ ತವರು ನಮಗೆ ಕೀರ್ತಿ ಬರಂಗಿಲ್ಲ. ಆ ಪಾದ ಪೂಜೆಯನ್ನು ಮಾಡ್ಕೋತೀವ ಅನ್ನೋದು ಮಾಡ್ಕೋ, ಮತ್ತೆ ಕಪಾಲ ಮೋಕ್ಷ ಮಾಡ್ತೀವಲ್ಲ ಅದನ್ನ ಮಾಡ್ಬೇಡ. ಅಪ್ಪ ಅಮ್ಮ ಮರ್ಯಾದೆ ಕಳಿಬೇಡ, ಅಥವಾ ನಿಮ್ಮ ಮರ್ಯಾದೆ ಕಳಿಬೇಡ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬಿಡು ಅಂತ ಹೇಳಿದ್ರು. ಹಂಗೆ ಬಿಡಕ್ಕಾಗ್ತದೆ ಅಂದ್ರು. ಪಾದ ಪೂಜೆ ಮಾಡ್ಕೊಳ್ವ ನೋಡು, ನೀನು ವರ್ಷದಾಗ ಹೋಗಿ ಈಗ ಮಾಡಬೇಡ ಬಿಡೋದ್ನ. ಇಲ್ಲ, ನನ್ನ ಹುಚ್ಚ ಗಂಡನ ಕೊಟ್ಟಿರಿ, ಒಬ್ಬ ಎಣ್ಣೆ ಕುಡಿತಕ್ಕಂತ ಸೆರೆ ಹುಡುಗನ ಕೊಟ್ಟಿರಿ, ಬಿಡಿ ಸಿಗರೇಟ್ ಎಲ್ಲ ಸೇರ್ತಾನ, ಹುಡುಗ ತಿಂತಾನ, ಇಂಥವನಿಗೆ ನನಗೆ ಕೊಟ್ಟಿರಿ ಅಂದ್ರೆ ಅವನು ಬಿಡು ತನಕ, ಅವನು ಹೆಸರು ಬಿಟ್ಟು ಹೋಗೋ ತನಕ ನಾವು ಹೊಡೆಯಕ್ಕೆ ಅಂದ್ರೆ ಹೆಸರು ಬಿಟ್ಟು ಹೋಗುತ್ತಾನ ನಾವು ಹೊಡೆಯಕ್ಕೆ ಬೇಡವ, ಬಿಟ್ಟು ಬಿಡು. ಏನಾರ
ಅಂದಾಗ ಅವರು ವಿಚಾರ ಮಾಡಿದ್ರು ನಾವು ಒಮ್ಮೆ ಬಿಡಂಗಿಲ್ಲ ನೋಡಿ ಮುಂದಕ್ಕೆ ನನಗೆ ತಿಳಿದಾಗ ಒಂದಿಷ್ಟು ಏನಾರ ಯಾರು ಆಗ ಬಿಡ್ತೀನಿ ಅಂತ ಹೇಳಿದ್ರು ತಾಯಿ ತಂದಿಗೆ ಹೇಳಿದ್ರು ಊರು ಪ್ರಮುಖರು ಹೇಳಿದ್ರು ಇದು ಹೇಳಿದ ಮ್ಯಾಲ ಅಲ್ಲಿ ಒಂದು ಘಟನಾ ನಡೀತದೆ ಅದೇನು ಅಂತಂದ್ರೆ ಇವು ಏನು ಬಳಸ್ಕೊತಿದ್ರಲ್ಲ ಒಂದು ಹಿಡಿ ಒಂದು ಬಿಡುವ ನೀವು ಯಾವ ಹಿಡಿಲಿ ಯಾವ ಬಿಡ್ಲಿ ಅಂತ ನೋಡು ನನ್ನ ಕಪಾಲಿಗೆ ಏನು ಹೊಡಿತೀರ ಬಿಡು ನೀ ಹೇಳಿದಂಗೆ ಕೇಳ್ತಾನ ನೀ ಏನು ಬಿಡುತ್ತಿಲ್ಲ ಅದನ್ನೆಲ್ಲ ನಾ ಬಿಡ್ತಾನ ಮತ್ತ ನಾ ಯಾವ್ದು ಬಿಡುತ್ತಿಲ್ಲ ಅದನ್ನ ನೀವು ಹೊಡಿದು ಬಿಡು ಪಾದ ಪೂಜೆ ನೀವು ಬೇಕಾದ್ರೆ ಮಾಡೋ ಅವನು ಮಾಡ್ರ ನಾನು ಮೊದಲ ಹೆಸರಿ ಕುಡ್ತಾ ಇದ್ದೀನಿ ಇಂಥ ಕೆಟ್ಟ ಮನುಷ್ಯನಿಗೆ ಯಾಕೆ ಪಾದ ಪೂಜೆ ಮಾಡ್ತಿ ನಾ ಏನು ಹೊರ ಕೊಡುದು ನಿನಗೆ ಬೇಡ ಅಂತ ಹೇಳಿದ್ರೆ ನಾ ಬಿಡಂಗಿಲ್ಲ ಅಂದು ಒಂದು ಬಿಡ್ತೀನಿ ಅಂತ ಹೇಳಿ ಮನ್ಕೊಂಡು ಮುಸ್ಲಿಂ ಕಮಿಷನ್ ಹೋಗಿ ಹೇಳಿದ ಏನಂತಂದ್ರ ಮೊಮ್ಮಗಳ ನೋಡು ಮರಿಮಗಳ ಬಿಡಿಲ್ಲ ನೋಡುವ ಪಾದ ಪೂಜೆ ಮಾಡ್ತೀವಲ್ಲ ವರ್ಷದಾಗ ಒಂದ್ ಸಲ ಭೀಮ್ ಅಮಾಸಿ ಅಂತೇಳಿ ಎಲ್ಲ ಹೆಣ್ಮಕ್ಳು ತಮ್ಮ ಗಂಡ ಪಾದ ಪೂಜೆ ಮಾಡ್ತಾರ ಪಾಂಡವರು ಭೀಮನು ಕೂಡ ದ್ರೌಪದಿ ಎಲ್ಲ ಪತಿಯನ್ನು ಪೂಜೆ ಮಾಡ್ಯಾರ ಸೀತಾಮಾತೆ ಮಾಡ್ಯಾರ ಏನ್ರಿ ಎಲ್ಲ ಮಹಾತ್ಮರು ಮಾಡ್ಯಾರ ಬೀರಲಿಂಗನ ಪಾದ ಪೂಜೆ ಕನ್ನಿಕೊಮ್ಮಲಿ ಮಾಡ್ಯಾರ ಮಾಲಿಂಗರಾಯನ ಪಾದ ಪೂಜೆ ಲಕ್ಷ್ಮಿ ಮತ್ತ ಈರಂ ಶರ್ಮಿನೂ ಮಾಡ್ಯಾರ ಇನ್ನು ಬಹಳ ಮಂದಿ ಮಾಡ್ಯಾರ ನೋಡುವ ನೀ ಪಾದ ಪೂಜೆ ಮಾಡ್ಬೇಕಂತಿದ್ದಿ ಅಂದ್ರೆ ಭೀಮನ ಅಮಾಸಿ ಬರ್ತದಿಲ್ಲ ಅವಾಗ ಪಾದ ಪೂಜೆ ಮಾಡು ಗಂಡನ ಆಶೀರ್ವಾದ ಅವಾಗ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಮಾಲಿಂಗರಾಯ ಮುಖ್ಯ ಯಾವಾಗ ಕನಿಷ್ಠನಾಗ ಹೇಳಿದ್ರು ನೋಡ್ರಿ ಅವಾಗ ಬಿಟ್ಟಿದ್ರು ಹೆಣ್ಮಗಳು ಅಲ್ಲಿ ತನಕ ಬಿಟ್ಟೇ ಇದ್ದಿದ್ದೆವು ಮುಂದೆ ಭೀಮನ ಅಮಾಸಿ ಹೊತ್ತು ಗಂಡನ ಪಾದ ಪೂಜೆ ಮಾಡಲು ಯಾಕಂದ್ರೆ ಹಕ್ಕಿ ಹೊತ್ತು ಏನಂತಂದ್ರ ನನ್ನ ಗಂಡ ಗುಣಮುಖಿ ಆಗಬೇಕು ಅವನು ಮುಕ್ತನ ಹೋಗ್ಬೇಕು ಕುಡಿದ ಹೆಸರು ಹೋಗ್ಬೇಕು ಅಂತ ಹೇಳಿ ಗಂಡನಿಗೆ ಹೇಳಿದ್ರು ನೋಡು ನಮ್ಮ ಮಾಲಿಂಗರಾಯನ ಸುತ್ತಮುತ್ತ ನೀ ದೀರ್ಘ ಗಂಡ ಹೊತ್ತು ನಮಸ್ಕಾರ ಹಾಕಿ ಬರಬೇಕು ಅಂತ ಹೇಳಿದ್ರೆ ಯಾರು ಅಂತ ನಾವೇ ಹಾಕ್ತೀವಿ ಅಂದ್ರೆ ಸಾಗರ ಬಿದ್ದು ಬಂದು ದೊಡ್ಡ ಹಾಕಿದ್ರಿ ಅವಾಗ ದಯಾಸಾಗರನಾಗಿರ್ತಕ್ಕಂಥ ಮಾಲಿಂಗರಾಯ ಅವ್ರ ತೆಲಿ ಮ್ಯಾಲ ಹಾಸ್ತಿತ್ತು ಹೇಳ್ತಾನೋ ಇಲ್ಲಿ ತನಕ ನೀವು ಮೂಗಿದ್ದೀಪ ಇನ್ನು ಮಾತಾಡುವಂತ ಮೂಗನ್ನು ಮಾತಾಡಿಸಿದ ಮಾಲಿಂಗರಾಯ ಅವಾಗ ಕುಡಿದು ಬಿಟ್ಟಿದ್ದ ಸೇದುದು ಬಿಟ್ಟಿದ್ದ ಎಲ್ಲಾ ಬಿಟ್ಟಿದ್ದ ನಗನಗ್ತಾ ಹೆಂಡತಿ ಕೂಡ ಸಂಸಾರ ಮಾಡಿ ಮಕ್ಕಳು ಮೊಮ್ಮಕ್ಕಳು ಗಂಡ ಮಾಲಿಂಗರಾಯನ ಗುಣಗಾನ ಮಾಡುತ್ತಾ ತಮ್ಮ ಜೀವನವನ್ನ ಕಳೆದರು ಅಂತ ಕಥೆ ಬರ್ತದೆ ಆತ್ಮೀಯ ಬಂಧುಗಳೇ ದಯವಿಟ್ಟು ತಾವೆಲ್ಲರೂ ಶಾಂತ ರೀತಿಯಿಂದ ನೀವು ಮತ್ತೆ ಅದನ್ನ ಮಾಡಿದ್ರಿ ಪಾದ ಪೂಜೆ ನೀರಾರ ಅಂತ ಹೇಳಿ ಇನ್ನು ಮನೆಯವರ ಕೊಳಂದಾಗ ಐತ್ರಿ ಮತ್ತ ಅಂತ ಹೇಳಿಬಿಟ್ಟು ಗಂಡ ಮಕ್ಕಳನ್ನ ಪಾದ ಪೂಜೆ ಅಡ್ಡ ಮಾಡ್ರಿ ಕಪಾಲ ಮುಗಿಸಿ ಪೂಜೆ ಮಾಡ್ರಿ ಹೇಳ್ರಿವಾ ಮತ್ತೆ ಯಾಕಂದ್ರೆ ನಿನ್ನೆ ಹೇಳಿದ್ದು ತೆರೆಯಾಗಿತ್ತು ನಿಮ್ಗೆ ಏನಿತ್ತು ಅಂತಂದ್ರೆ ನಾವು ಇನ್ನು ಪಾದ ಪೂಜೆ ಮಾಡಬೇಕು ಅಷ್ಟೇ ಅಲ್ಲ ಕಪಾಲ ಮೋಕ್ಷ ಮಾಡಬೇಕು ಕಪಾಲ ಮೋಕ್ಷ ಮಾಡಬೇಡ್ರಿ ಮತ್ತ ಪಾದ ಪೂಜೆ ಮಾಡ್ಕೋ ನೀವು ಶಾಂತಿ ಸಮಾಧಾನದಿಂದ ಮಾಡ್ಕೊಳ್ಳಿ ಅವ್ರು ಎಂತವರೇ ಇರುವಲ್ಲ ಅವ್ರನ್ನ ಬಿಡಿಸ್ರಿ ಅವ್ರು ಹೆಂಗ ಮೂಗನ ಅಚ್ಚ ಮುತ್ಯ ಮಾಲಿಂಗರಾಯನಿಂದ ಮಾತಾಡಿಸಿ ಗಂಡನ ತಗೊಂಡು ಹೋದ್ರಲ್ಲ ಹಂಗ ನಿಮ್ಮ ಗಂಡಂದಿರು ಏನಾದ್ರು ಕುಡಿತಿದ್ರಂದ್ರ ಮತ್ತೆ ಸೇರ್ತಿದ್ರಂದ್ರ ಬಹಳಷ್ಟು ಅವ್ರ ಟಾರ್ಚರ್ ನೀವು ಕೊಡ್ತಿದ್ರು ಅಂತಂದ್ರೆ ನೀವು ಮಾಲಿಂಗರಾಯನ ಹತ್ರ ಬೇಡ್ಕೊಳ್ರಿ ಅವರು ಒಂದ್ ಸ್ವಲ್ಪ ಮಟ್ಟಿಗೆ ಬಿಡಿಸುವಂತ ಪ್ರಯತ್ನ ನೀವು ಮಾಡಿ ಆ ಶಕ್ತಿ ನಿಮ್ಮಲ್ಲಿ ಐತಿ ತಾಯಿಯರೇ ಆ ಕೆಲಸ ನೀವು ಮಾಡಿ ಮತ್ತೆ ನಮ್ಮ ಮುಂಡಗನೂರಿನ ಗುರು ಹಿರಿಯರು ಬಹಳಷ್ಟು ಧರ್ಮದಯ ಸಾಗರು ಬಹಳ ಶಾಂತಿ ಸಮಾಧಾನದಿಂದ ಕೇಳ್ಕೊಂಡು ಬಂದರು ಮತ್ತೆ ಹಿಂದಿನ ದಿವಸ ಕಥೆ ಕೇಳೋಣ ಮುಂಡಗನೂರು ಪೂಜೆಯಲ್ಲಿ ಹೆಣ್ಮಕ್ಳನ್ನ ಆಗಬಾರ್ದು ಯಪ್ಪ ಏನಂತಿದ್ರಲ್ಲ ಸಂಸ್ಕಾರವುಳ್ಳ ಮಕ್ಕಳದಾಗ ಪೂಜಾರಿ ಮಕ್ಕಳನ್ನ ನೀವು ಮದುವೆ ಮಾಡ್ಕೊಂಡು ಹಾಗಲಿ ಅಂತಂದ್ರ ನಿಮ್ಮ ಜನ್ಮ ಕಲ್ಯಾಣ ಹೆಂಗ್ ಕಲ್ಯಾಣ ಆಗ್ತದ್ರಿ ಹೆಂಗ್ ಬೇಕಾದ ಬಾಯಿ ಬಂದಾಗ ಬೈತಾವ್ರಿ ಅಂತಂದ್ರೆ ನೀವು ಒಂದಿಟ್ಟು ಬೈದು ಒಂದಿಟ್ಟು ಕಡಿಮೆ ಮಾಡಿ ನೀವು ಮೃದುವಾಗಿ ಮಾತಾಡ್ರಿ ನಿಮ್ಮ ಕೆಲಸ ಏನಾಯ್ತಲ್ಲ ನಿಮ್ಮ ಧರ್ಮ ಹಂಗ ನಡೀರಿ ನಮ್ಮ ಮುಂದೆ ಮಾಲಿಂಗರಾಯನ ಮಕ್ಕಳು 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 ನಿಮ್ಮ ಮನೆಗೆ ಬರ್ತಾರೋ ಅವ್ರು ಹೆಂಗ ನಡ್ಕೋಬೇಕ ಹಂಗೆ ನಡ್ಕೊತಾರೋ ಇದು ಸದಾಶಿವ ನಡೀತದೆ ಮುಂದೆ ನೀವು ನಗಾಗ್ತಾ ನೀವು ವರ್ಷ ಬಾಳ ಬದುಕ್ರಿ ಅಂತ ಮಾಲಿಂಗರಾಯ ಮುಂಚೆ ಆಶೀರ್ವಾದ ಮಾಡ್ತಾನು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡುವ ಮುಖೇನ ನಿಮಗೆ ಮೊದಲ ನಾವು ಪ್ರವಚನ ಹೇಳೋಕ್ಕಿಂತ ಮುಂಚೆ ನಿಮ್ಮ ಊರಿನವರು ಮತ್ತು ಮುಂದಿನ ಊರಿನ ಮಾಲಿಂಗರಾಯನ ಮಾರಾಯಗಳು ಮತ್ತು ಮಾಲಿಂಗ ಅವನ ಜನನ ಆಗಬಹುದು ಇದು ಎರಡೇ ದಿನದಾಗ ಮಾಲಿಂಗರಾಯನ ಜನನ ಆಗ್ತದ ಬಹಳ
ಅದ್ಭುತವಾಗಿ ಕಥಾಭಾಗ ನಡೀತದೆ. ದೊಡ್ಡ ದೊಡ್ಡ ಪವಾಡಗಳು ನಡೀತಾವ. ಗುರು ಶಿಷ್ಯರ ಪವಾಡ ಮಾಳಿಂಗರಾಯ ಬಂದ ಅಂದ್ರೆ ಎಲ್ಲ ಚೇಂಜ್ ಆಗ್ತದೆ. ಮಾಳಿಂಗರಾಯ ಹುಟ್ಟಿ ಬಂದ ಮೇಲೆ 3 ವರ್ಷ 5 ವರ್ಷ ಇದ್ದಾಗ ಪವಾಡ ಮಾಡ್ತಾನ. ಆ ಪವಾಡ ಶುರು ಆದದ್ದು ತಾನು ಕಂತಿ ಕಳೆಯುವವರೆಗೆ, ಅವನು ಜೀವಂತ ಸಮಾಧಿ ಹೊಂದುವವರೆಗೆ ಪವಾಡ ಮಾಡಿ ತೋರಿಸ್ತಾನ. ಒಂದಲ್ಲ ಎರಡಲ್ಲ, ಲಕ್ಷ ಪವಾಡಗಳನ್ನ ಮಾಡಿ ತೋರಿಸ್ತಾನ. ಅದರಲ್ಲಿ ಕೆಲವು ಪವಾಡಗಳ ಮುಖ್ಯವಾಗಿದ್ದುದನ್ನು ನಿಮ್ಮ ಮುಂದೆ ಬೋಧನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಇಲ್ಲಿಗೆ ನಮ್ಮ ಪುರಾಣ ಪ್ರವಚನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಆ ಅತಿಥಿಗಳನ್ನು ಹೆಣ್ಮಕ್ಕಳು ಇಲ್ಲಿಗೆ ಬರೀ ಮಂಗಲದೊಂದಿಗೆ ಮುಕ್ತಾಯಗಳನ್ನು ಮಾಡೋಣ. ಹರಂ ಶರಣಾವತು. ನೀವು ಅಂದ್ರೆ ಹರಂ ಶರಣಾವತು. ಹರಂ ಶರಣಾವತು. ಸಹನೋ ಭುನಕ್ತು. ಸಹ ವೀರ್ಯಂ ಕರವಾವಹೈ. तेजस्विनावधीतमस्तु. मा विद्विषावहै. हरं शान्ति शान्ति शान्तिः. शान्ति शान्ति शान्तिः. ಎಲ್ಲರಿಗೂ ಶುಭವಾಗಿ ಶುಭವಾಗಿ